Hi dear students, welcome to online class. So today I'm going to take first language English in that supplementary part in that last chapter, that is about the great hero Ulysses and Cyclops. Okay, yes. Before getting into the lesson, I want to give you a brief introduction. ಒಂದು ಚಿಕ್ಕ ವಿಡಿಯೋ ತೋರಿಸ್ತಾ ಯುಲಿಸಸ್ ಅಂದರೆ ಯಾರು, ಅವರು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡಿದರು, ಓಕೆ, ಆಮೇಲೆ ಎಲ್ಲಿಗೆ ರಿಟರ್ನ್ ಆಗ್ತಾಯಿದ್ರು. ಸೊ ಅದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ತೋರಿಸ್ತಾ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ಲೆಟ್ಸ್ ಸಿ ದಟ್ ವಿಡಿಯೋ ಆ್ಯಂಡ್ ಆ ವಿಡಿಯೋ ಜೊತೆಗೇ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತೀನಿ. ಓಕೆ, ಎಸ್, ನಾ ಗೆಟ್ ಇನ್ ದ. ಸೊ ಎಸ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಕೆಲವು ರಾಜರು ಈ ರೀತಿ ಕೋಟೆ ಮೇಲೆ ನಿಂತಿದ್ದಾರೆ. ಇವರ ಪ್ರಾವಿನ್ಸ್ ಹೆಸರೇನು, ಅವರ ಕಿಂಗ್ಡಮ್ ಹೆಸರೇನು ಅಂತಂದರೆ ಟ್ರಾಯ್ ಅಂತೇಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ಕುದುರೆ ರೀತಿ ಗೊಂಬೆ ಮಾಡಿದ್ದಾರೆ. ಇದನ್ನು ಮಾಡಿದವರು ಯಾರಂತಂದರೆ ಗ್ರೀಕ್ ದೇಶದ ಸೋಲ್ಜರ್ಸ್. ಓಕೆ, ಸೊ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತಂದರೆ, ತುಂಬ ಹಿಂದೆ ಒಬ್ಬಳು ರಾಣಿ ಇರ್ತಾಳೆ, ಅವಳ ಹೆಸರು ಹೆಲೆನ್ ಅಂತೇಳಿ. ಅವಳನ್ನ ಈ ಗ್ರೀಕ್ ದೇಶಕ್ಕೆ ಮದುವೆ ಮಾಡಿಕೊಟ್ಟಿರ್ತಾರೆ, ಆ ರೀತಿ ಆಗಿರುತ್ತೆ. ಸೊ ಅವಾಗ ಇಲ್ಲಿ ಟ್ರಾಯ್ನಿಂದ ಒಬ್ಬ ರಾಜಕುಮಾರ ಅಲ್ಲಿ ಅವರ ಅರಮನೆಗೆ ಇನ್ನೊಂದ್ಸತಿ ಹೋಗಿರ್ತಾನೆ, ನೋಡ್ತಾನೆ ಹೆಲೆನ್ ಕೂಡ ನೋಡ್ತಾಳೆ. ಹೀಗಾಗಿ ಅವಳೇನು ಮಾಡಿಬಿಡ್ತಾಳೆ, ಹೆಲೆನ್ ಆ ಗ್ರೀಕ್ ದೇಶದ ಮದುವೆ ಮಾಡಿಕೊಟ್ಟಿರ್ತಾರಲ್ಲ ಅಲ್ಲಿಂದ ಈ ಟ್ರಾಯ್ ದೇಶದ ರಾಜಕುಮಾರನ ಜೊತೆ ಬಿಟ್ಬಿಟ್ಟು ಬಂದುಬಿಡ್ತಾಳೆ. ನೋಡಿ, ಇಷ್ಟಪಡ್ತಾರೆ, ಬಂದುಬಿಡ್ತಾಳೆ. ಸೊ ಅವನು ಕೂಡ ಕರ್ಕೊಂಡ್ಬಂದುಬಿಡ್ತಾನೆ. ಇವಾಗ ಯಾರಿಗೆ ಸಿಟ್ಟು ಬರುತ್ತೆ? ಎಸ್, ಗ್ರೀಕ್ ದೇಶದವ್ರಿಗೆ. ಅವ್ರಿಗೊಂಥರ ದೊಡ್ಡ ಅವಮಾನ ಇದ್ದಂಗಿದ್ದು. ಅವರ ಒಬ್ಬ ರಾಜಕುಮಾರಿನ, ಮದುವೆ ಆಗಿದ್ದಂಥ ಒಬ್ಬ ರಾಜಕುಮಾರಿನ ಕರ್ಕೊಂಡು ಇನ್ನೊಬ್ಬ ಬಂದುಬಿಟ್ಟಿದ್ದಂಗೆ. ಸೊ ಈಗ ಇವರೆಲ್ಲರೂ ಕೂಡ ಸಿಟ್ಟು ಬರ್ತದೆ, ಈ ಟ್ರಾಯ್ ದೇಶದ ರಾಜಕುಮಾರ ತಾನೇ ನಮ್ಮ ಮನೆ ಹುಡುಗಿನ ಕರ್ಕೊಂಡೋಗಿರೋನು, ಎಸ್, ವಿ ಹ್ಯಾವ್ ಟು ಡೆಸ್ಟ್ರಾಯ್ ದೆಮ್, ಅವ್ರನ್ನ ಕಂಪ್ಲೀಟಾಗಿ ಮುಗಿಸ್ಬೇಕು ಅನ್ನೋ ರೀತಿಯಲ್ಲಿ ದೊಡ್ಡ ದೊಡ್ಡ ಹಡಗುಗಳು, ಸೋಲ್ಜರ್ಸ್ನೆಲ್ಲ ಕರ್ಕೊಬಂದಿರ್ತಾರೆ. 10 ವರ್ಷ ಫೈಟ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ, ಏನಾದರೂ ಈ ಟ್ರಾಯ್ನ ಕಿಂಗ್ಡಮ್ನ ಡೆಸ್ಟ್ರಾಯ್ ಮಾಡಿ ರಾಜಕುಮಾರಿನ ಕರ್ಕೊಂಡು ಹೋಗ್ಬೇಕಂತೇಳಿ. ಇನ್ನೂ ಅವ್ರ ಕೈಲಾಗೋದಿಲ್ಲ, ತುಂಬ ಕಷ್ಟ ಆಗ್ತಾ ಇರ್ತದೆ. ಏನೇ ಮಾಡಿದ್ರು ಸೋಲ್ಸೋಕ್ಕಾಗ್ತಾ ಇರೋದಿಲ್ಲ, ಯಾಕಂದರೆ ಇವರು ಬೆಟ್ಟದ ಮೇಲೆ ಇದ್ದಂಗೆ ಇರ್ತಾರೆ, ಕೋಟೆ ಈ ರೀತಿ ಕಟ್ಕೊಂಡಿದ್ದಾರೆ. ಇವರೇನೇ ಪ್ರಯತ್ನ ಪಟ್ಟರು ಇಲ್ಲಿಂದ ಮೇಲ್ಗಡೆಯಿಂದ ಈಸಿಯಾಗಿ ಹೊಡಿತಾ ಇರ್ತಾರೆ. ಸೊ ದಿಸ್ ವಾಸ್ ಹ್ಯಾಪನಿಂಗ್. ಕೊನೆಯದಾಗಿ ಇವರೊಂದು ಪ್ಲ್ಯಾನ್ ಮಾಡ್ಕೊತಾರೆ, ಏನು ಮಾಡೋಣ, ಈ ರೀತಿ ಕುದುರೆ ರೀತಿ ದೊಡ್ಡದಾಗಿ ಗೊಂಬೆ ಮಾಡಿ ಆ ಕುದುರೆ ಒಳಗಡೆ ಮೇಯ್ನ್ ಒಳ್ಳೊಳ್ಳೆ ಫೈಟರ್ಸ್ ಅಂತ ಯಾರು ಇರ್ತಾರೋ ಅವರು ಕುದುರೆ ಒಳಗಡೆ ಇರಬೇಕು. ಆ ಒಳ್ಳೆ ಫೈಟರ್ಸಲ್ಲಿ ನಮ್ಮ ಯುಲಿಸಸ್ ಕೂಡ ಒಬ್ಬ ಇರ್ತಾನೆ. ಓಕೆ, ಈಸ್ ಅ ಗ್ರೇಟ್ ವಾರಿಯರ್ ಆ್ಯಂಡ್ ಫೈಟರ್ ಆಗಿರ್ತಾನೆ. ಅವನು ಮತ್ತು ಅವನ ಜೊತೆ ಇದ್ದಂಥ ಕೆಲವು ಸೋಲ್ಜರ್ಸ್ ಎಲ್ಲ ಸೇರಿಕೊಂಡು ಈ ಗೊಂಬೆ ಒಳಗಡೆ ಹೋಗ್ತಾರೆ. ಇನ್ನು ಉಳ್ಕೊಂಡಿದ್ದೆಲ್ಲ ವಾಪಸ್ ಹೋಗೋ ಥರ ಹೋಗ್ತಾರೆ. ಓಕೆ, ಹಾಗೆ ಇವರು ಈ ರಾಜಕುಮಾರ್ ಇರ್ತಾರಲ್ಲ, ಇವರು ಈ ಗೊಂಬೆನ ಒಳಗಡೆ ಎಳ್ಕೊಂಬರೋದು, ಏನೋ ಒಂದು ಗಿಫ್ಟ್ ಅಂತನೋ, ಏನೋ ಒಂದು ಶುಭ ಶಕುನ, ಏನೋ ಒಂದು ರೀತಿ ಅವರೊಂದು ಪ್ರೆಸ್ಟೀಜ್ ಅಂತನೋ ಗೊಂಬೆನ ಒಳಗಡೆ ಎಳ್ಕೊಂಬರೋದು, ಕೋಟೆ ಒಳಗಡೆ ಬರೋದು. ಕೋಟೆ ಒಳಗಡಿಕೆ ಎಂಟ್ರಿ ಆಗಲಿಕ್ಕೆ ಇವ್ರಿಗೆ ಅವಕಾಶ ಸಿಕ್ಕಿರೋದಿಲ್ಲ. ಓಕೆ, ಇಲ್ಲಿಂದ ಹೊಡೆದು ಕಳಿಸ್ತಾ ಇರ್ತಾರೆ. ಸೊ ಒಳಗಡೆ ಒಂದು ಬಾರಿ ಎಂಟ್ರಿ ಆಗಿಬಿಟ್ರೆ ನೈಟು, ಅಟ್ಲೀಸ್ಟ್ ಮಿಡ್ ನೈಟ್ ಹೊತ್ತು ಎಚ್ಚರಾಗಿ ಈ ಗೊಂಬೆ ಒಳಗಡೆಯಿಂದ ಹೊರಗಡೆ ಬಂದು ಅಲ್ಲಿ ಸಿಗುವಂಥವ್ರನ್ನ ಸಾಯಿಸೋದು. ಹಾಗೆ ಇಲ್ಲಿಂದ ಏನಾದ್ರು ನಿಂತ್ಕೊಂಡು ಬೆಂಕಿಯ ಸಿಗ್ನಲ್ ಏನಾರು ಕೊಟ್ಟರೆ ಇಲ್ಲಿ ವಾಪಸ್ ದೂರ ಹೋಗಿರೋ ಥರ ಕಾಣ್ತಾರಲ್ಲ ಅವರು ಬರೋವಂಥದ್ದು. ಆಲ್ರೆಡಿ ಯಾಕೆಂದರೆ ಅವ್ರ ಕಡೆಯವರು ಕೋಟೆ ಒಳಗಡೆ ಎಂಟ್ರಿ ಆಗಿಬಿಟ್ಟಿದ್ದಾರಲ್ಲ, ಈಸಿ ಆಗುತ್ತೆ ಅವ್ರಿಗೆ ಫೈಟ್ ಮಾಡೋಕ್ಕೆ. ಕೋಟೆ ಬಾಗಿಲು ತೆಗೆದೇ ಕಷ್ಟ ಆಗ್ತಾ ಇರ್ತದೆ ಅವ್ರಿಗೆ, ಕೋಟೆ ಬಾಗಿಲು ಹೊಡೆದು ಒಳಗಡೆ ನುಗ್ಗೋದು. ಈಗ ಅವ್ರ ಕಡೆ ಈಸಿಯಾಗಿ ಒಳಗಡೆ ಎಂಟ್ರಿ ಆಗಿದ್ದಾರೆ. ಹೀಗೆ ಸೊ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಅವರು ಈ ರೀತಿ ಗೊಂಬೆ ಥರ ಮಾಡಿಬಿಟ್ಟು ಹೋಗ್ತಾರೆ. ನೋಡಿ ಏನೇನಾಗುತ್ತೆ. Have the Greeks gone mad? For over 20 days they've stopped their attacks and ambushes. It's as though they weren't interested in the siege anymore. ಕೊನೆಗೆ ಸೊ ಈ ರೀತಿಯಲ್ಲಿ ಇಡೀ ಆ ಟ್ರಾಯ್ಗೆ ಬೆಂಕಿ ಹಚ್ಚಿದ್ದಾರೆ. ಸರ್, ಆ ರಾಣಿ ಹೋಗಿದ್ದಲ್ಲ ಹೆಲೆನ್, ಅವಳೇನಾದ್ಲು, ಅವಳನ್ನ ಕರ್ಕೊಬಂದಿದ್ದಲ್ಲ ಹುಡುಗ, ಅವನೇನಾದ ನೋಡಿರಿ. ಒಂದು ಮೂವಿ ಇದೆ, ಬೇಕಾದರೆ ನೋಡ್ಬೋದು ಅದನ್ನ. ಸೊ ಎನಿವೆ, ಈಗ ಯುಲಿಸಸ್ ಈ ರೀತಿ ಪ್ಲ್ಯಾನ್ ಮಾಡಿದಂತಾನೆ, ಯಾಕಂದರೆ 10 ವರ್ಷ ಕಂಟಿನ್ಯೂಸ್ ಫೈಟ್ ಮಾಡಿದ್ರೆ ಗೆಲ್ಲಕ್ಕಾಗಿರೋದಿಲ್ಲ. ಯುಲಿಸಸ್ ಈ ರೀತಿ ಒಂದು ಪ್ಲ್ಯಾನ್ ಮಾಡ್ತಾನೆ. ಸೊ ಅವನ ಪ್ಲ್ಯಾನ್ ವರ್ಕೌಟ್ ಆಗಿಬಿಡ್ತದೆ. ಸೊ ಈ ರೀತಿ ಇಡೀ ಟ್ರಾಯ್ಗೆ ಬೆಂಕಿ ಹಚ್ಚಿ ಸೊ ಸಕ್ಸಸ್ಫುಲ್ ಆದ್ವಿ ಅನ್ನೋ ಥರ ವಾಪಸ್ ರಿಟರ್ನ್ ಒಂದು ಹೆಣ್ಣಿನಿಂದ ಇಡೀ ಟ್ರಾಯ್ನೇ ಭಸ್ಮ. ಓಕೆ, ಎಸ್. ಸೊ ಇದನ್ನು ನಾವು ಟ್ರೋಜನ್ ವಾರ್ ಅಂತ ಹೇಳಿ ಕೂಡ ಕರೀತಾರೆ. ಯಾಕಂತಂದರೆ ಆ ಕುದುರೆ ಇದೆಲ್ಲ, ಕುದುರೆ ಸಿಂಬಲ್, ಅದಕ್ಕೆ ಟ್ರೋಜನ್ ಅಂತ ಕರೀತಾರೆ. ಆ ಕುದುರೆನ ಯೂಸ್ ಮಾಡ್ಕೊಂಡು ಗೆದ್ಕೊತಾರಲ್ಲ, ಹಿಂಗಾಗಿ ಇದನ್ನು ಟ್ರೋಜನ್ ವಾರ್ಸ್ ಅಂತ ಕೂಡ ಕರೀತಾರೆ.
ಓಕೆ, ಇದರಲ್ಲಿ ಮೇಯ್ನ್ ಹೀರೋ ಯಾರು? ಯುಲಿಸಸ್. ಸೊ ಹೀಗೆ ವಾರ್ ಹೆಂಗೂ ಮುಗಿದಿದೆ. ಇನ್ನು ಮುಂದೆ ಆಯಾ ಕಮಾಂಡರ್ಗಳು, ಆಯಾ ಸೋಲ್ಜರ್ಸ್ಗಳು ಎಲ್ಲೆಲ್ಲಿಂದ ಬಂದಿರೋ ಅವ್ರು ಆ ಕಡೆ ಹೋಗ್ಬೋದು ಅಂತೇಳಿ ಅನೌನ್ಸ್ ಮಾಡ್ತಾರೆ. ಇವಾಗ ಯುಲಿಸಸ್ ಒಬ್ಬ ಕಮಾಂಡರ್ ಆಗಿರ್ತಾನೆ, ಅವನು ಮತ್ತು ಅವನ ಜೊತೆ ಇದ್ದಂಥವ್ರು ಅವರೆಲ್ಲರೂ ಕೂಡ ಅವ್ರದ್ದೇ ಗ್ರೂಪ್ ಏನಿತ್ತು, ಅವ್ರದ್ದು ಶಿಪ್ಗಳದ್ದು ಗ್ರೂಪ್ ಇತ್ತು, ಅದು ತಗೊಂಡು ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಆವಾಗ ಹೋಗುವಂಥ ಟೈಮ್ನಲ್ಲಿ ಹೋಗುವಾಗ ಒಂದು ಗುಹೆ ನೋಡ್ತಾರೆ. ಯಾವುದಪ್ಪ ಇಷ್ಟೊಂದು ಭಯಂಕರವಾಗಿದೆಯಲ್ಲ ಗುಹೆ, ಇಷ್ಟು ದೊಡ್ಡದಾಗಿದೆ, ಇಂಥ ಗುಹೆ ಒಳಗಡೆ ಯಾವ ಥರದ ಮನುಷ್ಯರು ಬದುಕ್ತಾರೆ ನೋಡೋಣ ಇದ್ಕೊಂಡು. ಅವ್ರು ಯಾವ ರೀತಿ ಜನಗಳು, ಅವ್ರ ಬಿಹೇವಿಯರ್ ಹೆಂಗಿರ್ತದೆ, ಅವ್ರ ಹಾಸ್ಪಿಟಾಲಿಟಿ ಹೆಂಗಿರುತ್ತೆ, ನೆಂಟರು ಯಾರಾದರೂ ಅವ್ರ ಮನೆಗೆ ಹೋದರೆ ಯಾವ ರೀತಿ ಟ್ರೀಟ್ ಮಾಡ್ಬೋದು ಅವ್ರನ್ನ. ಸೊ ಇದನ್ನೆಲ್ಲ ತಿಳ್ಕೊಬೇಕಂತೇಳಿ ಅದರೊಳಗಡೆ ಗುಹೆ ಒಳಗಡೆ ಎಂಟ್ರಿ ಆಗ್ತಾರೆ. ನೆಕ್ಸ್ಟು ಏನಾಗುತ್ತೆ ಅನ್ನೋದು ನಿಮ್ಮ ಲೆಸನ್, ಓಕೆನಾ? ಎಸ್, ಇದು ಇಂಟ್ರಡಕ್ಷನ್ ಐತಿ. ಎಲ್ಲ ಟ್ರಾಯ್ಗೆ ಹೋಗಿದ್ರು, ಅಲ್ಲಿ ಕಂಪ್ಲೀಟ್ ಡೆಸ್ಟ್ರಾಯ್ ವಾರ್ ಮಾಡಿದ್ರು. ನೆಕ್ಸ್ಟ್ ಮುಗಿಸ್ಕೊಂಡು ವಾಪಸ್ ಅವ್ರ ಮನೆ ಕಡೆ ಬರುವಾಗ ಸ್ವಲ್ಪ ಶಿಪ್ ಎಲ್ಲ ಸ್ವಲ್ಪ ರೊಕೇಜ್ ಅಂದರೆ ಸ್ವಲ್ಪ ಡ್ಯಾಮೇಜ್ ರೀತಿ ಆಗಿತ್ತು, ಬಿರುಗಾಳಿಗೆಲ್ಲ ಸಿಕ್ಕಿ. ಹಾಗೆ ಒಂದು ಐಲ್ಯಾಂಡ್ ಕೂಡ ಕಾಣಿಸುತ್ತೆ. ದ್ವೀಪನ ನೋಡ್ಕೊಂಬರೋಣ, ಅಲ್ಲಿ ಜನಗಳು ಯಾವ ರೀತಿ ಇರ್ತದೆ, ಹಾಗೆ ನಮ್ಮ ಶಿಪ್ಪು ಕೂಡ ರಿಪೇರಿ ಮಾಡ್ಕೊಂಬರೋಣ. ರಿಪೇರಿ ಮಾಡೋರಿಗೆ ನೀವು ರಿಪೇರಿ ಮಾಡ್ತಾರೆ, ನಾವು ಒಂದು ರೌಂಡ್ ಹಾಕೋಬರ್ತೀವಿ ಅನ್ನೋ ರೀತಿಯಲ್ಲಿ ಬರ್ತಾರೆ. ಆ ದ್ವೀಪದಲ್ಲಿ ಯಾವ ಥರದವ್ರು ಇದ್ದರು ಅಂತಂದರೆ ಸೈಕ್ಲೋಪ್ಸ್ ಅಂದರೆ ಒಂದು ಕಣ್ಣು ಇರುವಂಥ ಮನುಷ್ಯರು, ತುಂಬ ಜೈಗ್ಯಾಂಟಿಕ್, ತುಂಬ ದೊಡ್ಡದಾಗಿರ್ತಾರೆ. ನೋಡೋಣ ಇವಾಗ ಏನು ನಡೆಯುತ್ತೆ ಅಂತೇಳಿ. ಸೊ ಓಕೆ, ಎಸ್, ಲೆಟ್ಸ್ ಗೆಟ್ ಇನ್ ಟು ದ ಲೆಸನ್ ನಾ. ಸೊ ಲೆಟ್ಸ್ ಸಿ ನಾ ದ ಲೆಸನ್, ಯುಲಿಸಸ್ ಆ್ಯಂಡ್ ದ ಸೈಕ್ಲೋಪ್ಸ್. ಸೊ ಯುಲಿಸಸ್ ಅಂದರೆ ಯಾರು ಅಂತ ಅರ್ಥ ಆಗಿದೆ, ವಿಡಿಯೋ ನೋಡಿದ್ದೀರಾ. ಈಸ್ ಎ ಗ್ರೇಟ್ ಹೀರೋ, ಒಬ್ಬ ಕಮಾಂಡರ್ ರೀತಿ ಇರ್ತಾನೆ. ಮತ್ತು ಸೈಕ್ಲೋಪ್ಸ್ ಅಂದರೆ ಈ ರೀತಿ ಒಂಟಿ ಕಣ್ಣಿನ ಮನುಷ್ಯರು, ಜೈಗ್ಯಾಂಟಿಕ್, ದೊಡ್ಡ ಪರ್ವತದ ರೀತಿ ಇರುವಂತಹ ಮನುಷ್ಯರ ರೀತಿ. ಸೊ ಲೆಟ್ಸ್ ಸಿ. ಕೋಸ್ಟಿಂಗ್ ಆನ್ ಆಲ್ ದಟ್ ನೈಟ್ ಬೈ ಅನ್ನೋನ್ ಆ್ಯಂಡ್ ಔಟ್ ಆಫ್ ದ ವೇ ಶೋರ್ಸ್ ದೇ ಕೇಮ್ ಬೈ ಡೇ ಬ್ರೇಕ್ ಟು ದ ಲ್ಯಾಂಡ್ ವೇರ್ ದ ಸೈಕ್ಲೋಪ್ಸ್ ಡ್ವೆಲ್. ಓಕೆ, ಸೊ ಫುಲ್ಲು ಆ ನೈಟ್ ಪೂರ್ತಿ ಜರ್ನಿ ಮಾಡಿ ಒಂದು ಅನ್ನೋನ್ ಆಗಿರುವಂಥ ಒಂದು ಶೋರ್ ಅಂದರೆ ದಡಕ್ಕೆ ಬರ್ತಾರೆ. ದೇ ಕೇಮ್ ಅಂದರೆ ಯುಲಿಸಸ್ ಮತ್ತು ಅವ್ನ ಫ್ರೆಂಡ್ಸ್ ಇರ್ತಾರಲ್ಲ ಅವರು. ಬೈ ಡೇ ಬ್ರೇಕ್, ಎಷ್ಟು ಮಾರ್ನಿಂಗ್ ಒಂದು ಟೈಮ್ ಹೊತ್ತಿಗೆ, ಟು ದ ಲ್ಯಾಂಡ್ ವೇರ್ ದ ಸೈಕ್ಲೋಪ್ಸ್ ಡ್ವೆಲ್. ಸೈಕ್ಲೋಪ್ಸ್ ವಾಸ ಮಾಡುತ್ತಿದ್ದಂತಹ, ಡ್ವೆಲ್ ಅಂತಂದರೆ ಲಿವಿಂಗ್, ಆ ಪ್ಲೇಸಿಗೆ ಬರ್ತಾರೆ. ಸಾರ್ಟ್ ಆಫ್ ಜಾಯಂಟ್ ಶೆಫರ್ಡ್ಸ್ ದಟ್ ನೀದರ್ ಸೋ ನಾರ್ ಪ್ಲೋ. ಅವ್ರು ಯಾವ ಟೈಪ್ನ ಮನುಷ್ಯರಂದರೆ, ಯಾವ ಟೈಪ್ನ ಮನುಷ್ಯರಂದರೆ ಶೆಫರ್ಡ್ಸ್, ಕುರಿಗಳನ್ನ ನೋಡ್ಕೊಳ್ಳೋಂಥವ್ರಾಗಿರ್ತಾರೆ. ದಟ್ ನೀದರ್ ಸೋ ನಾರ್ ಪ್ಲೋ, ಬಿತ್ತನೆ ಮಾಡೋದು ಗೊತ್ತಿಲ್ಲ, ಸೋ ಅಂದರೆ ಸೋಯಿಂಗ್, ಬಿತ್ತನೆ ಮಾಡೋದು ಗೊತ್ತಿಲ್ಲ, ಹೊಲ ಉಳೋದು ಗೊತ್ತಿಲ್ಲ, ಪ್ಲೋಯಿಂಗ್ ಮಾಡೋದು ಗೊತ್ತಿಲ್ಲ. ಬಟ್ ದ ಅರ್ತ್ ಅನ್ಟಿಲ್ಡ್, ಮತ್ತು ಭೂಮಿನ ಯಾವಾಗಾದ್ರೂ ಸರಿ ಉತ್ತಿರೋಂಥ ಸಿಂಬಲ್ಲು ಕೂಡ ಕಾಣ್ತಾ ಇಲ್ಲ. ನೆಕ್ಸ್ಟು ಪ್ರೊಡ್ಯೂಸಸ್ ಫಾರ್ ದೆಮ್ ರಿಚ್ ವೀಟ್ ಆ್ಯಂಡ್ ಬಾರ್ಲಿ ಆ್ಯಂಡ್ ಗ್ರೇಪ್ಸ್. ಆ ಭೂಮಿ ಯಾವ ರೀತಿ ಇದೆ ಅಂತಂದರೆ ರಿಚ್ಚಾಗಿ ಗ್ರೇಪ್ಸ್ನ ಬೆಳಿಬೋದು, ಬಾರ್ಲಿನ ಬೆಳಿಬೋದು, ವೀಟ್ ಕೂಡ ಬೆಳಿಬೋದು. ಆದರೂ ಕೂಡ ಒಂದು ಬಾರಿನೂ ಆ ಭೂಮಿನ ಒಂದು ಸತು ಉತ್ತಿಲ್ಲ. ಅನ್ಟಿಲ್ಡ್, ಟಿಲ್ಲಿಂಗ್ ಅಂದರೆ ಉಳೋದಂತ, ಆ ರೀತಿ ಇರುವಂಥದ್ದು. ಯೆಟ್ ದೇ ಹ್ಯಾವ್ ನೀದರ್ ಬ್ರೆಡ್ ನಾರ್ ವೈನ್ ನಾರ್ ನೋ ದ ಆರ್ಟ್ಸ್ ಆಫ್ ಕಲ್ಟಿವೇಷನ್. ಅವ್ರಿಗೆ ಒಂದು ಬ್ರೆಡ್ ಮಾಡೋದು ಗೊತ್ತಿಲ್ಲ, ಒಂದು ವೈನ್ ಪ್ರಿಪೇರ್ ಮಾಡೋದು ಗೊತ್ತಿಲ್ಲ, ಕಲ್ಟಿವೇಷನ್ ಮಾಡುವಂಥ ಆರ್ಟ್, ಅಗ್ರಿಕಲ್ಚರ್ ಮಾಡುವಂಥ ಕಲೆನೇ ಅವ್ರಿಗೆ ಗೊತ್ತಿಲ್ಲ. ಸೊ ಇದರ ಅರ್ಥ, ಈ ಪಾಯಿಂಟ್ಸ್ಗಳ ಅರ್ಥ ಏನಂತಂದರೆ ಅವ್ರಿಗೊಂದು ಸಿವಿಲೈಸೇಷನ್ ಇಲ್ಲದೆ ಇರುವಂಥ ಮನುಷ್ಯರಾಗಿದ್ದರು. ಸಿವಿಲೈಸೇಷನ್ ಅಂದರೆ ಹೊಲ ಹೊತ್ತು ಬೆಳೆ ಮಾಡಿ, ಹಾಗೇ ಒಂದು ಕಿಂಗ್ಡಮ್ ಅಂತ ಇದ್ದು, ರಾಜ ಅಂತಿದ್ದು, ವರ್ಕರ್ಸ್ ಅಂತಿದ್ದು, ರೂಲ್ಸ್ ರೆಗ್ಯುಲೇಷನ್ನು, ಗೌರ್ನಮೆಂಟ್ ಈ ರೀತಿ ಎಲ್ಲ ಇರೋದನ್ನು ಒಂದು ಸಿವಿಲೈಸೇಷನ್ ಅಂತೇಳಿ ಕರಿತೀವಿ. ಬಟ್ ಇವ್ರಿಗೆ ಅವರ ಕಂಡೀಷನ್ಸ್ನ ನೋಡಿದಾಗ ಸಿವಿಲೈಸೇಷನ್ ಇನ್ನೂ ಬಂದಿಲ್ಲ, ಇಲ್ಲಿ ಕಾಡು ಮನುಷ್ಯರ ಥರ ಇದ್ದಾರೆ ಅನ್ನೋ ಥರ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು, ನಾಟ್ ಕೇರ್ ಟು ನೋ ದೆಮ್ ಫಾರ್ ದೇ ಲೀವ್ ಈಚ್ ಮ್ಯಾನ್ ಟು ಹಿಮ್ಸೆಲ್ಫ್. ಮತ್ತು ಅವ್ರಿಗೆ ಬೇಕಾಗಿ ಅದ್ರ ಬಗ್ಗೆ ಕೇರ್ನೂ ಕೂಡ ಮಾಡೋದಿಲ್ಲ. ನಾವು ಒಳಗೆ ಕಲಿಬೇಕು, ಅದು ಕಲಿಬೇಕು, ಇದು ಕಲಿಬೇಕು ಅವ್ರ ಬಗ್ಗೆ ಇಲ್ಲ. ಯಾಕಂತಂದರೆ ಅವ್ರಿಗೆ ಒಬ್ಬೊಬ್ಬ ಮನುಷ್ಯನು ಕೂಡ ಅವ್ನ ಪಾಡಿಗೆ ಅವನನ್ನು ಸಪ್ರೇಟಾಗಿ ಬದುಕ್ತಿದ್ರಂತೆ, ಯಾರ ಬಗ್ಗೆನೂ ಯಾರು ಏನು ತಲೆ ಕೆಡಿಸ್ಕೊತಿಲ್ಲ. ಸೊ ವಿತೌಟ್ ಲಾಸ್ ಆರ್ ಗವರ್ನಮೆಂಟ್ ಆರ್ ಎನಿಥಿಂಗ್ ಲೈಕ್ ಎ ಸ್ಟೇಟ್ ಆರ್ ಕಿಂಗ್ಡಮ್. ನೋಡಿ, ಯಾವುದೇ ಲಾ ಇಲ್ಲ, ಗವರ್ನಮೆಂಟ್ ಇಲ್ಲ, ಸ್ಟೇಟ್ ಅನ್ನೋದು ಇಲ್ಲ, ಕಿಂಗ್ಡಮ್ ಅನ್ನೋದು ಇಲ್ಲ.
ಬಟ್ ದೇ ಡ್ವೆಲ್ಲಿಂಗ್ಸ್ ಆರ್ ಇನ್ ಕೇವ್ಸ್. ಆದರೆ ಅವರು ಬದುಕ್ತಿದ್ದಂಥದ್ದು, ವಾಸ ಮಾಡ್ತಿದ್ದೆಲ್ಲಿ, ಕೇವ್ಗಳಲ್ಲಿ. ಆನ್ ದ ಸ್ಟೀಪ್ ಹೆಡ್ಸ್ ಆಫ್ ದ ಮೌಂಟೇನ್ಸ್. ಸೊ ಈ ರೀತಿ ಸ್ಟೀಪ್ ಆಗಿರೋ ಒಂದು ಮೌಂಟೇನ್ ಇದೆ ಅಂತಂದರೆ ಸ್ಟೀಪ್ ಅಂತ ಕರಿತಿದ್ದಾರೆ, ಇಳಿಜಾರಿದೆಯಲ್ಲ ಹಂಗೆ. ಸೊ ಇಳಿಜಾರನ್ನ ಇಲ್ಲೆಲ್ಲಾದರೂ ಸರಿ ಗುಹೆಗಳಿದ್ರೆ ಅಲ್ಲಿ ಬದುಕ್ತಿದ್ರು. ಸೊ ಸ್ಟೀಪ್ ಹೆಡ್ಸ್ ಆಫ್ ದ ಮೌಂಟೇನ್ಸ್. ಸೊ ಎವ್ರಿ ಮ್ಯಾನ್ಸ್ ಹೌಸ್ ಹೋಲ್ಡ್ ಗವರ್ನ್ಡ್ ಬೈ ಈಸ್ ಓನ್ ಕ್ಯಾಪ್ರೈಸ್. ಕ್ಯಾಪ್ರೈಸ್ ಅಂದರೆ ವಿಮ್ಸ್, ಡಿಸೈರ್ಸ್. ಪ್ರತಿಯೊಂದು ಮನೆಯೂ ಕೂಡ ಆ ಮನೆಯನ್ನು ಇದ್ದಂಥ ಆ ಸೈಕ್ಲೋಬ್ ಅವನಿಷ್ಟಕ್ಕೆ ತಕ್ಕಂತೆ, ಅವನ ವಿಮ್ಸ್ಗೆ ತಕ್ಕಂತೆ ಬದುಕ್ತಾಯಿದ್ರು. ಸೊ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಅಂತೇಳಿ ನೀವು ಫಸ್ಟ್ ಲೆಸನಲ್ಲಿ ಓದಿರ್ತೀರ. ಅವ್ರಿಗೆ ಇಷ್ಟ ಬಂದಂತೆ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಅಲ್ಲ, ಆ ವರ್ಡ್ ಯೂಸ್ ಆಗಿದೆ ನೋಡಿ. ಓಕೆ, ನೆಕ್ಸ್ಟ್, ಆರ್ ನಾಟ್ ಗವರ್ನ್ಡ್ ಅಟ್ ಆಲ್. ಅಂದರೆ ಯಾವುದೇ ಗವರ್ನಮೆಂಟು ಇಲ್ಲ ಅಂತ ಅನ್ಕೋಬೇಕು. ಶಿಪ್ಸ್ ಆರ್ ಬೋಟ್ಸ್, ದೇ ಹ್ಯಾವ್ ನನ್. ಶಿಪ್ಸು ಇಲ್ಲ, ಬೋಟ್ಸು ಇಲ್ಲ. ನೋ ಟ್ರೇಡ್ ಆರ್ ಕಾಮರ್ಸ್, ಇದು ಕೂಡ ಇಲ್ಲ. ಆರ್ ವಿಶ್ ಟು ವಿಸಿಟ್ ಅದರ್ ಶೋರ್ಸ್. ಮತ್ತು ಅವ್ರಿಗೆ ಆಸೆನೂ ಕೂಡ ಇಲ್ಲ ಅನಿಸುತ್ತೆ, ಬೇರೆ ಇನ್ನೊಂದು ಈ ಸಮುದ್ರದ ಈ ಕಡೆ ದಡದಿಂದ ಇನ್ನೊಂದು ದಡದಲ್ಲಿ ಏನಿದೆ, ಯಾರಿದ್ದಾರೆ ಅನ್ನೋ ತಿಳ್ಕೊಳ್ಳೋ ಆಸೆನೂ ಕೂಡ ಇಲ್ಲ. ಯೆಟ್ ದೇ ಹ್ಯಾವ್ ಕನ್ವೀನಿಯೆಂಟ್ ಪ್ಲೇಸಸ್ ಫಾರ್ ಹಾರ್ಬರ್ಸ್ ಆ್ಯಂಡ್ ಫಾರ್ ಶಿಪ್ಪಿಂಗ್. ಅವ್ರಿಗೆ ಹಾರ್ಬರ್ ಮಾಡಲಿಕ್ಕೆ, ಹಾರ್ಬರ್ ಅಂತಂದರೆ ಹಡಗು ನಿಲ್ಲಿಸೋದು, ಬೋಟ್ಗಳನ್ನ ನಿಲ್ಲಿಸೋವಂಥದ್ದು, ಈ ರೀತಿ ಶಿಪ್ಪಿಂಗ್, ಹಡಗುಗಳನ್ನ ಕಟ್ಟೋವಂಥದ್ದು, ಈ ರೀತಿ ಎಲ್ಲದಕ್ಕೂ ಅವಕಾಶ ಇದ್ದರು. ಅವ್ರು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಡಿಲ್ಲ. ಹಿಯರ್ ಇಲ್ಲಿಂದ ಪಾಯಿಂಟ್ಸ್ಗಳೇನಿದ್ವು, ಸಿವಿಲೈಸೇಷನ್ ಇಲ್ಲ ಅನ್ನೋದಕ್ಕೆ ಪಾಯಿಂಟ್ಸ್ಗಳವು, ಆಯಿತಾ. ಸೊ ಒಂದೊಂದಕ್ಕೂ ಸ್ಟಾರ್ ಮಾರ್ಕ್ ಇಟ್ಕೊಂಡು ಬೇಕಾದ್ರೆ ನೋಡ್ಕೋಬೋದು ನೀವು. ಹಿಯರ್ ಯುಲಿಸಸ್ ವಿತ್ ಎ ಚೋಸನ್ ಪಾರ್ಟಿ ಆಫ್ 12 ಫಾಲೋವರ್ಸ್ ಲ್ಯಾಂಡೆಡ್. ಸೊ ಎಷ್ಟು ಜನ ಜೊತೆ ಎಂಟ್ರಿ ಆಗ್ತಾನೆ ಅಂದರೆ 12 ಫಾಲೋವರ್ಸ್, 12 + 1, ಓಕೆನಾ. ಎಸ್, 12 ಮತ್ತು ಇನ್ನೊಬ್ಬ ಸೇರಿ 12 ಫಾಲೋವರ್ಸ್ ಲ್ಯಾಂಡೆಡ್ ಟು ಎಕ್ಸ್ಪ್ಲೋರ್ ವಾಟ್ ಸಾರ್ಟ್ ಆಫ್ ಮೆನ್ ಡ್ವೆಲ್ ದೇರ್. ಯಾವ ಥರದ ಜನರು ಇಲ್ಲಿದ್ದಾರೆ ಅನ್ನೋದು ತಿಳ್ಕೋಬೇಕು ಅಂತೇಳಿ ಅಲ್ಲಿಗೆ ಎಂಟ್ರಿ ಆಗ್ತಾನೆ. ವೆದರ್ ಹಾಸ್ಪಿಟಬಲ್ ಆ್ಯಂಡ್ ಫ್ರೆಂಡ್ಲಿ ಟು ಸ್ಟ್ರೇಂಜರ್ಸ್. ಇಲ್ಲಿರೋಂಥವ್ರು ಹೊರಗಡೆಯಿಂದ ಬಂದವ್ರಿಗೆ ಹಾಸ್ಪಿಟಬಲ್ ಅಂದರೆ ಒಳ್ಳೆ ಅತಿಥಿ ಸತ್ಕಾರನ ಮಾಡ್ತಾರ ಸ್ಟ್ರೇಂಜರ್ಸ್ಗಳಿಗೆ ಇಲ್ವ ಅನ್ನೋ ತಿಳ್ಕೊಬೇಕು ಅಂತೇಳಿ. ಆರ್ ಆಲ್ ಟುಗೆದರ್ ವೈಲ್ಡ್ ಆ್ಯಂಡ್ ಸ್ಯಾವೇಜ್. ವೈಲ್ಡಾಗಿ ಒಂಥರ ಅನಿಮಲ್ಗಳ ರೀತಿ, ಕಾಡು ಮನುಷ್ಯರು ಅಂತ ಹೇಳ್ತೀವೋ ಅದನ್ನ ಸ್ಯಾವೇಜ್ ಅಂತೇಳಿ ಕರಿತೀವಿ. ಸೊ ಆ ರೀತಿ ಬದುಕ್ತಾರ. ಫಾರ್ ಆ್ಯಸ್ ಯೆಟ್ ನೋ ಡ್ವೆಲ್ಲರ್ಸ್ ಅಪಿಯರ್ಡ್ ಇನ್ ಸೈಟ್. ಯಾಕಂತಂದರೆ ದೂರದಲ್ಲಿ ನಿಂತ್ಕೊಂಡು ನೋಡೋಣ, ತಿಳ್ಕೊಳ್ಳೋಣ ಜನರನ್ನ ಹೆಂಗಿದ್ದಾರೆ ಅಂತಂದ್ರೆ ಯಾರೂ ಕಣ್ಣು ಕಾಣ್ತಾ ಇಲ್ಲ. ಹೀಗಾಗಿ ನೋಡೋಣ, ಒಳಗಡೆ ಹೋಗ್ಬಿಟ್ಟೇ ಬರೋಣ ರೀತಿಯಲ್ಲಿ ಎಂಟ್ರಿ ಆಗ್ತಾರೆ. ಸೊ ಈಗ ಹಡಗಿನಿಂದ ಇಳಿದು ಈ ಫಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಐಲ್ಯಾಂಡ್ ಒಳಗಡೆ ಎಂಟ್ರಿ ಆಗಿ ಬರ್ತಾ ಇದ್ದಾರೆ. ಇಷ್ಟು ಇದರೊಳಗಡೆ ಇದೆ. ನೆಕ್ಸ್ಟ್, ದ ಫಸ್ಟ್ ಸೈನ್ ಆಫ್ ಹ್ಯಾಬಿಟೇಷನ್ ವಿಚ್ ದೆ ಕೇಮ್ ಟು ವಾಸ್ ಎ ಜಾಯಂಟ್ಸ್ ಕೇವ್. ಮೊದಲು ನೋಡಿದ್ದು ಒಂದು ಕೇವ್, ಈ ರೀತಿ ದೊಡ್ಡದಾಗಿರೋಂಥ ಒಂದು ಗುಹೆನ ನೋಡ್ತಾರೆ, ಅದರೊಳಗಡೆ ಎಂಟ್ರಿ ಆಗ್ತಾರೆ. ರೂಡ್ಲಿ ಫ್ಯಾಷನ್ಡ್. ಅದಕ್ಕೇನು ಒಳ್ಳೆ ಫ್ಯಾಷನ್ ಡಿಸೈನ್ ಏನು ಮಾಡಿಲ್ಲ, ಒಂಥರ ರೂಡ್ ರಫ್ ಆಗಿ ಡಿಸೈನ್ ನೋಡಿ, ಈ ರೀತಿ ದೊಡ್ಡ ದೊಡ್ಡ ಕಂಬಗಳ ರೀತಿ ಮಾಡ್ಕೊಂಡಿದ್ದಾನೆ. ಸೊ ರೂಡ್ಲಿ ಫ್ಯಾಷನ್ಡ್ ಬಟ್ ಆಫ್ ದ ಸೈಜ್ ವಿಚ್ ಬೆಟಕಾಂಡ್ ಅಂತಂದರೆ ಇಂಡಿಕೇಟೆಡ್ ಅಂತೇಳಿ. ಅದರ ಸೈಜು, ಆ ಗುಹೆಯ ಸೈಜ್ ನೋಡ್ತಿದ್ದಂಗೆ ಅನ್ಸುತ್ತೆ, ಓ ಯಾರೋ ದೈತ್ಯ ಮಾನವನೇ ಇಲ್ಲಿ ವಾಸ ಮಾಡ್ಬೋದು ಅಂತೇಳಿ, ಅದರ ಇಂಡಿಕೇಶನ್ ಇದೆ ಅಂತ. ದ ವಾಸ್ಟ್ ಪ್ರಪೋರ್ಷನ್ಸ್ ಆಫ್ ಇಟ್ಸ್ ಓನರ್. ಆ ಮನೆಯ ತಕ್ಕಂತೆ ಆ ಓನರು ಕೂಡ ಇರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊತಾರೆ. ದ ಪಿಲ್ಲರ್ಸ್ ವಿಚ್ ಸಪೋರ್ಟೆಡ್ ಇಟ್ ಬೀಯಿಂಗ್ ದ ಬಾಡೀಸ್ ಆಫ್ ಹ್ಯೂಜ್ ಓಕ್ಸ್ ಆರ್ ಪೈನ್ಸ್ ಇನ್ ದ ನ್ಯಾಚುರಲ್ ಸ್ಟೇಟ್ ಆಫ್ ದ ಟ್ರೀ. ಒಂದು ಅದಕ್ಕೆ ಸಪೋರ್ಟಾಗಿ, ಆ ಗುಹೆಗೆ ಸಪೋರ್ಟಾಗಿ ನಿಲ್ಸಿದಂಥ ಕಂಬಗಳು ದೊಡ್ಡ ದೊಡ್ಡ ಮರದ ಕಂಬಗಳು. ಅದು ಪೈನ್ ಟ್ರೀ ಇರ್ಬೋದು, ಓಕ್ ಟ್ರೀ ಇರ್ಬೋದು. ನ್ಯಾಚುರಲ್ ಸ್ಟೇಟಾಗಿ ತಂದು ಅದನ್ನೇನು ಕೊರೆದ್ಬಿಟ್ಟು ಡಿಸೈನ್ ಏನು ಮಾಡಿಲ್ಲ. ಮನೆಗಳಲ್ಲಿ ಕಂಬ ಇಟ್ಟಿದ್ದಾರೆ ನೋಡಿ, ಡಿಸೈನ್ ಎಲ್ಲ ಮಾಡಿರ್ತಾರಲ್ಲ, ಆ ರೀತಿ ಏನಿಲ್ಲ, ನ್ಯಾಚುರಲಾಗಿ ತಂದು ಕಂಬಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಹಾಗೆ. ನೆಕ್ಸ್ಟು, ಆ್ಯಂಡ್ ಆಲ್ ಅಬೌಟ್ ಶೋಡ್ ಮೋರ್ ಮಾರ್ಕ್ಸ್ ಆಫ್ ಸ್ಟ್ರೆಂತ್ ದ್ಯಾನ್ ಸ್ಕಿಲ್ ಇನ್ ಹೂ ಎವರ್ ಬಿಲ್ಟ್ ಇಟ್. ಸೊ ಹಿಂಗಾಗಿ ಆ ಗುಹೆನ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ನ್ಯಾಚುರಲಾಗಿ ಇಟ್ಕೊಂಡಿದ್ದಾನಲ್ಲ, ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಅದನ್ನು ನೋಡಿದಾಗ ಸ್ಕಿಲ್ ವರ್ಕ್ ಏನು ಕಾಣ್ತಾ ಇಲ್ಲ. ಸ್ಕಿಲ್ ವರ್ಕ್ ಇದ್ದರೆ ಡಿಸೈನ್ಗಳನ್ನ ಕಡೆ ಗಮನ ಕೊಡ್ತಾರೆ. ಸೊ ಸ್ಟ್ರೆಂತ್ ಕಡೆ ಇರೋಂಥವ್ರು ಏನು ಮಾಡ್ತಾರೆ, ಸುಮ್ಮನೆ ತಂದು ದೊಡ್ಡದಾಗಿ ಸೈಜನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಹಾಗೆ. ಸೊ ಅದನ್ನು ಕಟ್ಟಿದಂಥವ್ರಿಗೆ ಸ್ಕಿಲ್ ಇಲ್ಲ, ಬಟ್ ಸ್ಟ್ರೆಂತ್ ಮಾತ್ರ ತುಂಬ ಇದೆ ಅನ್ನೋದು ಗೊತ್ತಾಗ್ತೈತೆ. ಸೊ ನೆಕ್ಸ್ಟ್, ಯುಲಿಸಸ್ ಎಂಟರಿಂಗ್ ಇನ್ ಅಡ್ಮೈರ್ಡ್ ದ ಸ್ಯಾವೇಜ್ ಕಾಂಟ್ರೈವನ್ಸಸ್ ಆ್ಯಂಡ್ ಆರ್ಟ್ಲೆಸ್ ಸ್ಟ್ರಕ್ಚರ್ ಆಫ್ ದ ಪ್ಲೇಸ್. ಸೊ ಯುಲಿಸಸ್ ಅದನ್ನು ಎಂಟ್ರಿಯಾಗಿ ಆ ಸ್ಯಾವೇಜ್ ರೀತಿ ಕಟ್ಟಿರುವಂಥ ಡಿಸೈನ್ ಅದನ್ನು ನೋಡಿ ಸ್ವಲ್ಪ ಅಪ್ರಿಷಿಯೇಟ್ ಮಾಡ್ತಾನೆ. ಆ್ಯಂಡ್ ಲಾಂಗ್ ಟು ಸಿ ದ ಟೆನೆಂಟ್. ಇಲ್ಲಿ ಕಂಟ್ರೈವೆನ್ಸ್ ಅಂತಂದರೆ ಅವರ ಕ್ರಿಯೇಷನ್ಸ್ ಏನೇನಾಯಿತು ಅದು. ಆ್ಯಂಡ್ ಲಾಂಗ್ ಟು ಸಿ ದ ಟೆನೆಂಟ್ ಆಫ್ ದ ಔಟ್ಲ್ಯಾಂಡಿಶ್ ಮ್ಯಾನ್ಷನ್.
ಔಟ್ಲ್ಯಾಂಡಿಶ್ ಅಂದರೆ ಓಲ್ಡ್ ಫ್ಯಾಷನ್ ಆಗಿರುವಂಥ ದೊಡ್ಡ ಗುಹೆ ಥರ ಏನೋ ಕಟ್ಕೊಂಡಿದ್ದಾರಲ್ಲ ಕನ್ಸ್ಟ್ರಕ್ಷನ್, ಅದನ್ನು ಅದರ ಓನರು ಟೆನೆಂಟ್, ಅಲ್ಲಿ ಬದುಕುವಂಥ ಟೆನೆಂಟ್ ಅಂತ ಕರಿತೀವಿ. ಅಲ್ಲಿ ಓನರ್ ಟೆನೆಂಟ್ ಅಂದರೆ ಅಲ್ಲಿ ಇರುವಂಥ ವಾಸಿಸುವಂಥ ವ್ಯಕ್ತಿ ಯಾರು ಅವನ್ನ ತಿಳ್ಕೋಬೇಕು ಅಂತೇಳಿ ಯುಲಿಸಸ್ಗೆ ಆಸೆ ಆಗುತ್ತೆ. ಬಟ್ ವೆಲ್ ಕಂಜೆಕ್ಚರಿಂಗ್ ದ್ಯಾಟ್ ಗಿಫ್ಟ್ಸ್ ವುಡ್ ಹ್ಯಾವ್ ಮೋರ್ ಅವೈಲ್ ಇನ್ ಎಕ್ಸ್ಟ್ರಾಕ್ಟಿಂಗ್ courtesy than strength could succeed in forcing it from such a one as he expected to find the inhabitant. He resolved to flatter his hospitality with a present of Greek wine. ಸೊ ಇಲ್ಲಿಂದ ದೊಡ್ಡ ಸೆಂಟೆನ್ಸ್ ಓದ್ಬಿಟ್ಟೆ. ಸೊ ಇವಾಗ ಅದನ್ನ ನೋಡಿಬಿಟ್ಟು ಇಲ್ಲಿರುವಂಥವ್ನು ಯಾರೋ ಸ್ಕಿಲ್ ಕಡೆ ಇಲ್ಲ, ಸ್ಟ್ರೆಂತ್ ಕಡೆ ಇರಬೇಕು. ಹೀಗಾಗಿ ಅವನ ಹಾಸ್ಪಿಟಾಲಿಟಿನ, ಅವನ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು. ಅವನ್ನ ನಾವು ನಮ್ಮ ಕಡೆ ಮನ್ಸು ಕೊಡೋ ಥರ ಮಾಡಬೇಕು ಅಂತಂದರೆ ಅವ್ನಿಗೆ ಈ ವೈನ್ನ ತೊಗೊಂಡು ಈ ಎಂಡವನ್ನು ತೊಗೊಂಡು ಕೊಡೋಣ. ಆವಾಗ ಅವನು ನಮ್ಮೊಂದು ಕಡೆ ಒಂದು ರೆಸ್ಪೆಕ್ಟ್ನ ಕೊಡ್ಬೋದು ಅಥವಾ ಒಂದು ಅತಿಥಿ ಸತ್ಕಾರ ಮಾಡ್ಬೋದು ಅಂತೇಳಿ ಆ ವೈನ್ನ ಕೂಡ ತೊಗೊಂಡೋಗ್ತಾರೆ ಅಲ್ಲಿಗೆ. ನೆಕ್ಸ್ಟ್ ಆಫ್ ವಿಚ್ ಈ ಹ್ಯಾಡ್ ಸ್ಟೋರ್ ಇನ್ 12 ಗ್ರೇಟ್ ವೆಸಲ್ಸ್. ಆ ವೈನ್ನ ಹೆಂಗಿತ್ತು ಅಂತಂದರೆ, ಸೊ ಇಲ್ಲಿ ನಾನು ಕಲರಿಂಗ್ ಕೊಟ್ಬಿಡೋಣ, ಹೈಲೈಟೆಡ್. ಸೊ ಗ್ರೀಕ್ ವೈನ್ ಇದ್ದಿದ್ದಿಲ್ಲ, ಈ ವೈನ್ ಅನ್ನೋ ಕಾನ್ಸೆಪ್ಟ್, ಎಸ್, ಈ ವೈನ್ನ ತೊಗೊಂಡೋಗ್ಕೊಡೋಣ ಅಂತೇಳಿ ಅನ್ಕೊತಾನೆ. ಮತ್ತು ಆ ಗ್ರೀಕ್ ವೈನ್ ಇಲ್ಲಿ, ಎಸ್ ಗ್ರೀಕ್ ವೈನ್, ಈ ಗ್ರೀಕ್ ವೈನ್ ಹೆಂಗಿತ್ತು ಅನ್ನೋದು ಕ್ವಶನ್ ಕೇಳಬಹುದು. ಆಫ್ ವಿಚ್ ಈ ಹ್ಯಾಡ್ ಸ್ಟೋರ್ ಇನ್ 12 ವೆಸಲ್ಸ್, 12 ವೆಸಲ್ಸ್ಗಳಲ್ಲಿ ಇಟ್ಟಿರ್ತಾನೆ. ಸೋ ಸ್ಟ್ರಾಂಗ್, ಅದು ಹೆಂಗಿತ್ತು ಅಂದರೆ ತುಂಬ ಸ್ಟ್ರಾಂಗ್ ಆಗಿತ್ತು. ಈಗ ಸೊ ಕೆಲವೊಂದು ಸ್ಟ್ರಾಂಗ್ ಆಗಿದ್ದರೆ ವೈನು, ಅದಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಹಾಕಬೇಕಾಗುತ್ತೆ, ಓಕೆನಾ, ಡೈಲ್ಯೂಟ್ ಮಾಡಿ ಕುಡಿಬೇಕಾಗಿರ್ತದೆ. ಹಾಗೆ ಒಂದು ವೇಳೆ ಸ್ಟ್ರಾಂಗ್ ಆಗಿದ್ದರೆ ಲಿವರ್ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಓಕೆ, ಎನಿವೆ ಹೀಗೆ ಡೈಲ್ಯೂಟ್ ಮಾಡಿ ಕುಡಿಬೇಕಾಗಿರ್ತೀವಿ. ತುಂಬ ಸ್ಟ್ರಾಂಗ್ ಆಗಿರ್ತಿದ್ದು. ಸೋ ಸ್ಟ್ರಾಂಗ್ ದಟ್ ನೋ ಒನ್ ಎವರ್ ಡ್ರ್ಯಾಂಕ್ ಇಟ್ ವಿತೌಟ್ ಆ್ಯನ್ ಇನ್ಫ್ಯೂಷನ್ ಆಫ್ 12 parts ಆಫ್ ದ ವಾಟರ್. ಸೊ ಇಲ್ಲಿವರೆಗೆ ಯಾರು ಕೂಡ ಒಂದು ಗ್ಲಾಸ್ ವಾಟರ್ನ ತೊಗೊಂಡ್ರೆ ಅದಕ್ಕೆ 12 ಗ್ಲಾಸ್ನ ನೀರನ್ನು ಹಾಕ್ಕೊಂಡು ಅದನ್ನು ಕುಡಿಬೇಕು, ಇಲ್ಲಾಂದರೆ ಅದನ್ನು ಕುಡಿಯೋಕ್ಕಾಗಲ್ಲ, ಅಷ್ಟು ಮಟ್ಟಕ್ಕೆ ಸ್ಟ್ರಾಂಗ್ ಆಗಿರ್ತದೆ ಆ ಥರ ಇರುವಂಥದ್ದು. So strong that no one ever drank it without an infusion of 20 parts of water to 1 of wine. Okay. Yet the fragrance of it even then so delicious. ಆ ರೀತಿ ನೀರನ್ನು ಜಾಸ್ತಿ ಆ್ಯಡ್ ಮಾಡಿದ್ರು ಕೂಡ ಅದರ ಫ್ರಾಗ್ರೆನ್ಸ್ ಅನ್ನೋದು ಬಿಟ್ಕೊಟ್ಟಿರಲಿಲ್ಲ, ಇನ್ನು ತುಂಬ ಡೆಲಿಷಿಯಸ್ ಆಗಿರುತ್ತೆ, ಟೇಸ್ಟಿ ಆಗಿರ್ತಿತ್ತು. ದಟ್ ಇಟ್ ವುಡ್ ಹ್ಯಾವ್ ವೆಕ್ಸ್ಡ್ ಅ ಮ್ಯಾನ್ ಹೂ ಸ್ಮೆಲ್ಡ್ ಇಟ್ ಟು ಅಬ್ಸ್ಟೈನ್ ಫ್ರಮ್ ದ ಟೇಸ್ಟಿಂಗ್ ಇಟ್. ಸೊ ಈ ರೀತಿಯಲ್ಲಿ ವೆಕ್ಸ್ಡ್ ಅಂತಂತಂದರೆ ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋವಂಥದ್ದು ಅಂತೇಳಿ. ಅದು ಎಷ್ಟು ಆ ರೀತಿ ವಾಟರ್ನ ಆ್ಯಡ್ ಮಾಡಿದ್ರು ಕೂಡ ಅದು ತುಂಬ ಎಷ್ಟು ಟೇಸ್ಟಿಯಾಗಿತ್ತು, ಎಷ್ಟು ಫ್ರಾಗ್ರೆನ್ಸ್ ಬರ್ತಿತ್ತು ಅಂತಂದರೆ ಯಾವುದೇ ವ್ಯಕ್ತಿನೂ ಕೂಡ ಅದನ್ನ ಅಬ್ಸ್ಟೈನ್ ಮಾಡೋಕ್ಕಾಗಲ್ಲ. ಅಬ್ಸ್ಟೈನ್ ಅಂತಂದರೆ ರಿಜೆಕ್ಟ್ ಮಾಡೋಕ್ಕಾಗಲ್ಲ, ನಾನು ಕುಡಿಯಲ್ಲಪ್ಪ, ನಾನು ವೈನ್ ಕುಡಿಯಲ್ಲ ಅನ್ನೋ ಥರ ಹೇಳೋಕ್ಕೆ ಬಿಡ್ತಿರ್ಲಂತೆ. ಸೊ ಎಂಡವನ್ನು ಕುಡಿಯಲ್ಲ ಅಂತ ಅನ್ನೋನು ಕೂಡ ಅದರ ಸ್ಮೆಲ್ಲನ್ನು ಒಂದು ಬಾರಿ ಅವ್ನು ಗಮನಿಸ್ತಾ ಅಂತಂದರೆ ಅದನ್ನು ಕುಡಿಬೇಕು ಅನ್ನೋ ಥರ ಮಾಡಿಬಿಡ್ತಿತ್ತು. ಸೊ ಅಷ್ಟು ಡೆಲಿಷಿಯಸ್ ಆಗಿರುವಂಥ ಎಂಡನ್ನು ತೊಗೊಂಡೋಗ್ತಾನೆ. ಸೊ ಹೀಗಾಗಿ ಹೌ ವಾಸ್ ದ ಗ್ರೀಕ್ ವೈನ್ ಅಂತಂದರೆ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿಂದ ಇಲ್ಲಿವರೆಗೆ. ಓಕೆ, ನೆಕ್ಸ್ಟ್. ಬಟ್ ಹೂ ಎವರ್ ಟೇಸ್ಟೆಡ್ ಇಟ್ ವಾಸ್ ಏಬಲ್ ಟು ರೈಸ್ ಇಸ್ ಕರೇಜ್. ಆದರೆ ಯಾರಾದರೂ ಒಬ್ಬರು ಒಂದು ಬಾರಿ ಕುಡಿದ್ರು ಅಂತಂದರೆ ಅವನೊಬ್ಬ ಕವರ್ಡ್ ರೀತಿ ಇದ್ದರೂ ಕೂಡ, ಹೇಡಿ ಥರ ಇದ್ದರೂ ಕೂಡ ಅವನಲ್ಲಿ ಒಂದು ದೊಡ್ಡ ಹೀರೋಯಿಕ್ ಸೆನ್ಸನ್ನು ಕ್ರಿಯೇಟ್ ಮಾಡ್ತಿದ್ದಂತೆ. ನೋಡಿದರೆ ಅಂಡ ಕುಡಿದಾಗ ಅವ್ರ ಮಾತುಗಳೇ ಚೇಂಜ್ ಆಗಿರ್ತದೆ, ರಾಜ ಕಿಂಗ್ ರೀತಿ ಮಾತಾಡ್ತಾ ಇರ್ತಾರೆ ಹಂಗೆ. ಸೊ ನೆಕ್ಸ್ಟ್, ಟೇಕಿಂಗ್ ವಿತ್ ದೆಮ್ ಅ ಗೋಟ್ ಸ್ಕಿನ್. ಸೊ ಈ ರೀತಿ ಫ್ಲಾಗನ್ ಫುಲ್ ಆಫ್ ದಿಸ್ ಪ್ರೀಷಿಯಸ್ ಲಿಕ್ಕರ್, ಸ್ಕಿನ್ನಿಂದ ಮಾಡಿರುವಂಥ ಗೋಟ್ ಸ್ಕಿನ್ನಿಂದ ಮಾಡಿರುವಂಥ ಫ್ಲಾಗನ್ ಅಂತಂದರೆ ಅವರು ಎಂಡ ಹಿಡ್ಕೊಬಂದ್ರಲ್ಲ ಹಡಗಿನಿಂದ, ಶಿಪ್ಪಿಂದ, ಅದು. ಸೊ ಫ್ಲಾಗನ್ ಫುಲ್ ಆಫ್ ದಿಸ್ ಪ್ರೀಷಿಯಸ್ ಲಿಕ್ಕರ್ ದೇ ವೆಂಟ್ ಇನ್ ಟು ದ ರಿಸೆಸಸ್ ಆಫ್ ದ ಕೇವ್. ಅಂತಂದರೆ ಈ ಕೇವ್ ಒಳಗಡೆ ಎಂಟ್ರಿ ಆಗಿ ಮೂಲೆನೂ ಕೂಡ ನೋಡ್ತಾರೆ. ಆಗಿನ್ನೂ ನಮ್ಮ ಬಾಸ್ ಬಂದಿರೋದಿಲ್ಲ, ಓಕೆ, ಸೈಕ್ಲಾಪ್ ಇನ್ನೂ ಬಂದಿರೋದಿಲ್ಲ. ಚಿತ್ರ ಕೊಟ್ಟಿದ್ದೀನಿ, ನೋಡೋಣ. ನೆಕ್ಸ್ಟ್, ಆ ಟೈಮ್ಗೆ ಮೂಲೆ ಕೂಡ ನೋಡ್ತಾ ಇರ್ತಾರೆ. ಹಿಯರ್ ದೇ ಪ್ಲೀಸ್ಡ್ ದೆಮ್ಸೆಲ್ಸ್ ಅ ಓಲ್ ಡೇ ವಿತ್ ಬಿಹೋಲ್ಡಿಂಗ್ ದ ಜಾಯಂಟ್ಸ್ ಕಿಚನ್. ಈ ಮಾನವನ ಸೈಕ್ಲೋಪ್ನ ಕಿಚನ್ ಹೆಂಗಿದೆ, ಅದು ಹೆಂಗಿದೆ, ಇದು ಹೆಂಗಿದೆ ಅಂತೆಲ್ಲ ನೋಡ್ತಾ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ವೇರ್ ದ ಫ್ಲೆಶ್ ಆಫ್ ಶೀಪ್ ಆ್ಯಂಡ್ ಗೋಟ್ಸ್ ಲೇ ಸ್ಟ್ರೀವ್ಡ್. ಸೊ ಇಸ್ ಡೇರಿ ವೇರ್ ಗೋಟ್ ಮಿಲ್ಕ್ ಸ್ಟುಡ್ ರೇಂಜ್ಡ್ ಅಂದರೆ ಅರೇಂಜ್ಡ್ ಅಂತೇಳಿ ಇನ್ ಟ್ರಫ್ ಆ್ಯಂಡ್ ಪೇಲ್ಸ್. ಸೊ ಎನಿವೆ, ಸೊ ಅವನೇನು ಮಾಡಿರ್ತಾನೆ, ಕುರಿ ಮಾಂಸ ಅದನ್ನು ಎಲ್ಲ ಸ್ವಲ್ಪ ಅಲ್ಲೆಲ್ಲ ತಿಂದು ಅದು ಇದೆಲ್ಲ ಹಂಗೆ ಬಿಟ್ಟಿರ್ತಾನೆ, ಅಲ್ಲೆಲ್ಲ ಹಾಕಿರ್ತಾನೆ. ಹಾಗೆಯೇ ಅದರ ಮಿಲ್ಕ್, ಡೇರಿ ಅಂತಂದರೆ ಮಿಲ್ಕ್, ಅದನ್ನು ಕುರಿದು ಮಿಲ್ಕ್ ಏನಿರ್ತದೆ ಅದನ್ನು ಕೂಡ ಹಿಂಡಿ ಒಂದು ಕಡೆ ಬಾಕ್ಸಲ್ಲಿ ಅಲ್ಲಿ ಇಲ್ಲೆಲ್ಲ ಸ್ಟೋರೇಜ್ ತಾನೆಲ್ಲ ಮಾಡಿ ಇಟ್ಟಿರ್ತಾ ಇರ್ತಾನೆ.
ಈಸ್ ಪೆನ್ಸ್ ವೇರ್ ಈ ಕೆಪ್ಟ್ ಈಸ್ ಲೈವ್ ಆ್ಯನಿಮಲ್ಸ್. ಪೆನ್ಸ್ ಅಂತಂದರೆ ಕೊಟ್ಟಿಗೆ ರೀತಿ ಕುರಿಗಳನ್ನ ಕೂಡ್ಲಿಕ್ಕೆ ಅಂತ ಮಾಡಿರ್ತಾನಲ್ಲ ಅದು ಕೂಡ ಇರ್ತದೆ. ಈಸ್ ಪೆನ್ಸ್ ವೇರ್ ಈ ಕೆಪ್ಟ್ ಈಸ್ ಲೈವ್ ಆ್ಯನಿಮಲ್ಸ್ ಬಟ್ ದೋಸ್ ಈ ಹ್ಯಾಡ್ ಡ್ರಿವನ್ ಫೋರ್ತ್ ಟು ಪಾಸ್ಚರ್. ಆದರೆ ಅವನ್ನೆಲ್ಲ ಎಲ್ಲಿಗೆ ತೊಗೊಂಡೋಗಿದ್ದಾನೆ ಅಂತಂದರೆ ಪಾಸ್ಚರ್ಗೆ, ಕುರಿಗಳನ್ನ ಮೇಯ್ಸೋಕ್ಕೆ ತೊಗೊಂಡೋಗಿರ್ತಲ್ಲ, ಸೊ ಆ ಪ್ಲೇಸ್ಗೆ ತೊಗೊಂಡೋಗಿರ್ತಾನೆ. ವಿತ್ ಹಿಮ್ ವೆನ್ ಹಿ ವೆಂಟ್ ಔಟ್ ಇನ್ ದ ಮಾರ್ನಿಂಗ್ನಲ್ಲಿ ಅವನು ಹೋಗಿರ್ತಾನೆ ಆ ರೀತಿ. ವೈಲ್ ದೇವರ್ ಫೀಸ್ಟಿಂಗ್ ದೇರ್ ಐಸ್ ವಿತ್ ಎ ಸೈಟ್ ಆಫ್ ದೀಸ್ ಕ್ಯೂರಿಯಾಸಿಟೀಸ್. ಸೊ ಈಗ ಇವ್ರೇನು ಮಾಡ್ತಾ ಇದ್ದಾರೆ, ಅವ್ರ ಕಣ್ಣುಗಳಿಗೆ ಒಂದು ಹಬ್ಬವನ್ನು ಕೊಡ್ತಾ ಇದ್ದಾರೆ. ಅಂತಂದರೆ ಈ ರೀತಿ ವಿಚಿತ್ರವಾಗಿರುವಂಥ ಸೈಟ್ನೆಲ್ಲ ತೋರಿಸ್ತಾ ಇದ್ದಾರೆ, ವಿಚಿತ್ರವಾಗಿರುವಂಥ ದೃಶ್ಯನೆಲ್ಲ ನೋಡ್ಕೊತಾ ಇದ್ದಾರೆ ಅಂತ, ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಸೊ ಕ್ಯೂರಿಯಾಸಿಟಿನೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ದೇರ್ ಇಯರ್ಸ್ ವಾಸ್ ಸಡನ್ಲಿ ಡೆಫನ್ಡ್. ಸಡನ್ನಾಗಿ ಏನೋ ದೊಡ್ಡ ದೊಡ್ಡ ಶಬ್ದಗಳು ಕೇಳಿಸೋಕ್ಕೆ ಪ್ರಾರಂಭ ಆಗುತ್ತೆ. ಇಯರ್ಸ್ ವರ್ ಡೆಫ್, ಕಿವಿಗಳೆಲ್ಲ ಒಂಥರ ಕಿವುಡಾದ ರೀತಿಯ ದೊಡ್ಡದಾಗಿ ಶಬ್ದ ಆಗುತ್ತಂತೆ. ದೇರ್ ಐಸ್ ವಿತ್ ಸೈಟ್ ಆಫ್ ದಿಸ್ ಸೊ ಡೆಫನ್ಡ್ ವಿತ್ ಅ ನಾಯ್ಸ್ ಲೈಕ್ ದ ಫಾಲಿಂಗ್ ಆಫ್ ಹೌಸ್. ಅವನು ನಡ್ಕೊಂಡು ಬರ್ತಿದ್ದಂಥ ಹೆಜ್ಜೆ ಎಷ್ಟು ಜೋರಾಗಿ ಬರ್ತಾ ಇರ್ತಂದರೆ ಈ ಆ ಕೇವೇ ಬಿದ್ದೋಗೋ ರೀತಿಯಲ್ಲಿ ಶಬ್ದ ಆಗ್ತಿತ್ತಂತೆ ಆ ರೀತಿ. ಸೊ ಇಟ್ ವಾಸ್ ದ ಓನರ್ ಆಫ್ ದ ಕೇವ್ ಹೂ ಹ್ಯಾಡ್ ಬೀನ್ ಅಬ್ರಾಡ್. ಅಬ್ರಾಡ್ ಅಂದರೆ ಇಲ್ಲಿ ಬೇರೆ ದೇಶ ಅಂತಲ್ಲ, ಹೊರಗಡೆ ಹೋಗಿದ್ದ ಅಂತ ಹೇಳಿರುತ್ತೆ, ಔಟ್ಸೈಡ್ ಅಂತ ಅರ್ಥ ಮಾಡ್ಕೋಬೇಕು. ಆಲ್ ಡೇ ಫೀಡಿಂಗ್ ಇಸ್ ಫ್ಲಾಕ್. ಆ ಕುರಿಗಳ ಗುಂಪನ್ನು ನಾವು ಫ್ಲಾಕ್ ಅಂತೇಳಿ ಕರಿತೀವಿ. ಆ್ಯಸ್ ಇಸ್ ಕಸ್ಟಮ್ ವಾಸ್ ಇನ್ ದ ಮೌಂಟೇನ್ಸ್ ಆ್ಯಂಡ್ ನೌ ಡ್ರೋವ್ ದೆಮ್ ಹೋಮ್ ಇನ್ ದ ಈವ್ನಿಂಗ್ ಫ್ರಮ್ ಪಾಸ್ಚರ್. ಈಗ ಈವ್ನಿಂಗ್ ಆಗ್ತಿತ್ತಲ್ಲ, ಹೀಗಾಗಿ ಮತ್ತೆ ಮನೆ ಕಡೆ ಕರ್ಕೊಂಬರ್ತಾ ಇದ್ದಾನೆ, ಅವನ ಗುಹೆ ಕಡೆ ಕೇವ್ ಕಡೆ ಕರ್ಕೊಂಬರ್ತಾ ಇದ್ದಾನೆ. ಹಿ ತ್ರೀ ಡೌನ್ ಎ ಹೀಪ್ ಆಫ್ ಫೈರ್ ಹುಡ್. ಸೊ ಮೊದಲು ಆ ಕೇವ್ಗೆ ಎಂಟ್ರಿ ಆಗ್ತಿದ್ದಲ್ಲ, ಕೆಲವೊಂದು ಸ್ಟಿಕ್ಗಳನ್ನೆಲ್ಲ ತರ್ತಿದ್ದ ಅಂತ ಹೇಳಿದ್ವಲ್ಲ ಅಡುಗೆ ಮಾಡೋಕ್ಕೆ, ಆ ರೀತಿ ಆ ಫೈರ್ ವುಡ್ ಏನಿತ್ತು ಅದನ್ನ ತಗೊಂಡು ಹಾಕ್ತಾನೆ. ತ್ರೀ ಡೌನ್ ಆ ಕಡೆ ಎಸಿತಾನೆ. ಹೀಪ್ ಆಫ್ ಫೈರ್ ವುಡ್ ವಿಚ್ ಹಿ ಹ್ಯಾಡ್ ಬೀನ್ ಗ್ಯಾದರಿಂಗ್ ಅಗೇನ್ಸ್ಟ್ ಸಪ್ಪರ್ ಟೈಮ್. ನೈಟದು ಫುಡ್ ಏನಿರ್ತದೋ ಅದಕ್ಕೋಸ್ಕರ ಅದನ್ನು ಗ್ಯಾದರ್ ಮಾಡಿರ್ತಾನೆ. ಸೊ ಬಿಫೋರ್ ದ ಮೌತ್ ಆಫ್ ದ ಕೇವ್ ವಿಚ್ ಅಕೇಶನ್ ದ ಕ್ರ್ಯಾಶ್ ದ ಹರ್ಡ್. ಓಕೆ, ಆ ಕೇವ್ ಇರ್ತಲ್ಲ, ಗುಹೆಯ ಮುಂಭಾಗ ಇರ್ತಲ್ಲ ಎಂಟ್ರೆನ್ಸಲ್ಲಿ, ಅಲ್ಲಿ ತೊಗೊಂಡು ಹಿಂಗೆ ಎಸಿತಾನೆ. ಆ ಕ್ರ್ಯಾಶ್ ಸೌಂಡು ಅವ್ರಿಗೆ ಕೇಳಿಸುತ್ತೆ, ಎಸ್ದಾಗ ಶಬ್ದ ಬರುತ್ತಲ್ಲ ಅದು ಕೇಳಿಸುತ್ತೆ. ದ ಗ್ರೀಷಿಯನ್ಸ್ ಹಿಡ್ ದೆಮ್ಸೆಲ್ಸ್ ಇನ್ ದ ರಿಮೋಟ್ ಪಾರ್ಟ್ಸ್ ಆಫ್ ದ ಕೇವ್. ಈಗ ಗ್ರೀಷಿಯನ್ಸ್ ಅಂದ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು, ಯುಲಿಸಸ್ ಮತ್ತು ಅವನ ಫ್ರೆಂಡ್ಸ್ ಅವರೆಲ್ಲ ಹೋಗಿ ಗುಹೆ ಇರ್ತಲ್ಲ, ಆ ಗುಹೆನ ಅಲ್ಲಲ್ಲಿ ಮೂಲೆಗಳಲ್ಲಿ, ರಿಮೋಟ್ ಏರಿಯಾ ಅಲ್ಲಲ್ಲಿ ಮೂಲೆಗಳೆಲ್ಲ ಹೋಗಿ ಔದ್ಕೊತಾರೆ. ಅಟ್ ಸೈಟ್ ಆಫ್ ದ ಅನ್ಕೌತ್ ಮಾನ್ಸ್ಟರ್. ಅನ್ಕೌತ್ ಅಂದರೆ ಆ ರೂಢಾಗಿ ಕಾಣಿಸುವಂತಹ ಆ ಮಾನ್ಸ್ಟರ್ ಇರ್ತಾನಲ್ಲ, ಈ ರೀತಿ ಆ ಮಾನ್ಸ್ಟರ್ನ ನೋಡಿ ಅವರೆಲ್ಲರೂ ಕೂಡ ಔಸ್ಕೊತಾರೆ. ಇಟ್ ವಾಸ್ ಪಾಲಿಫೇಮಸ್. ಎಸ್, ಅಂಡರ್ಲೈನ್. ಆ ಸೈಕ್ಲೋಪ್ನ ಹೆಸರು ಏನಂತಂದರೆ ಪಾಲಿಫೇಮಸ್ ಅಂತ. ದ ಲಾರ್ಜೆಸ್ಟ್ ಆ್ಯಂಡ್ ಸ್ಯಾವೇಜೆಸ್ಟ್ ಆಫ್ ದ ಸೈಕ್ಲೋಪ್ಸ್. ಆ ಇಡೀ ಆ ಐಲ್ಯಾಂಡಲ್ಲಿ ಇದ್ದಂಥ ಎಲ್ಲ ಸೈಕ್ಲೋಪ್ಸಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ಆಗಿದ್ದಂಥವನು, ತುಂಬ ಲಾರ್ಜೆಸ್ಟ್ ಆಗಿದ್ದವನು, ದೈತ್ಯಮಾನವನಾಗಿದ್ದಂಥವನು ಈ ಪಾಲಿಫೇಮಸ್ ಆಗಿರ್ತಾನೆ. ಹೀಗಾಗಿ ಸ್ವಲ್ಪ ಅಹಂಕಾರ ಕೂಡ ಸ್ವಲ್ಪ ಜಾಸ್ತಿ ಆಗಿರ್ತದೆ ಅವನಿಗೆ. ದ ಲಾರ್ಜೆಸ್ಟ್ ಆ್ಯಂಡ್ ಸ್ಯಾವೇಜೆಸ್ಟ್ ಆಫ್ ದ ಸೈಕ್ಲೋಪ್ಸ್ ಹೂ ಬೋಸ್ಟೆಡ್ ಹಿಮ್ಸೆಲ್ಫ್ ಟು ಬಿ ದ ಸನ್ ಆಫ್ ನೆಪ್ಚೂನ್. ಹಿಂಗೆ ಅವನು ಏನಂತ ಬೋಸ್ಟೆಡ್ ಜಂಬ ಕೊಚ್ಕೊತಾ ಇರ್ತಾನೆ, ನಾನು ನೆಪ್ಚೂನ್ನ ಮಗ ಅನ್ನೋ ರೀತಿಯಲ್ಲಿ ಆ ರೀತಿ ಬೋಸ್ಟಿಂಗ್ ಮಾಡ್ಕೊತಾ ಇರ್ತಾನೆ, ಜಂಬ ಕೊಚ್ಕೊತಾ ಇರ್ತಾನೆ. ಈ ಲುಕ್ಡ್ ಮೋರ್ ಲೈಕ್ ಎ ಮೌಂಟೇನ್ ಕ್ರ್ಯಾಗ್. ಮನುಷ್ಯನ ರೀತಿ ಕಾಣ್ತಲ್ಲ, ಯಾವುದೋ ದೊಡ್ಡ ಮೌಂಟೇನ್ ರೀತಿ ಕಾಣಿಸ್ಕೊತಾ ಇರ್ತಾನೆ, ಮೌಂಟೇನ್ ಕ್ರ್ಯಾಗ್ ದೆನ್ ಎ ಮ್ಯಾನ್. ಆ್ಯಂಡ್ ಹೀಸ್ ಬ್ರೂಟಲ್ ಬಾಡಿ ಈ ಹ್ಯಾಡ್ ಅ ಬ್ರೂಟಿಷ್ ಮೈಂಡ್ ಆನ್ಸರಬಲ್. ನೋಡೋಕ್ಕೆ ಒಂದು ದೊಡ್ಡ ಅನಿಮಲ್ ರೀತಿ ಬಾಡಿ ಇಟ್ಕೊಂಡಿದ್ದಾನೆ, ಅವನ ಮೈಂಡಲ್ಲೂ ಕೂಡ ಅನಿಮಲ್ ರೀತಿ ಮೈಂಡ್ಗಳು ಇರ್ತದಂತೆ, ಆ ರೀತಿ ಫೋರ್ಸ್ ಇರ್ತದೆ. ಮತ್ತು ಯಾರಾದರೂ ಏನಾದರೂ ಕೇಳಿದ್ರೆ ಅನಿಮಲ್ ರೀತಿಯೇ ರಿಯಾಕ್ಷನ್ಸ್ಗಳು, ಆನ್ಸರ್ಗಳು ಬರ್ತಾ ಇರ್ತದೆ. ನೋಡೋಣ ಯಾವ ರೀತಿ ನಮ್ಮ ಯುಲಿಸಸ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾರೆ, ಅವನ ರೀತಿ ಯಾವ ರೀತಿ ರಿಪ್ಲೈಗಳೆಲ್ಲ ಬರುತ್ತೆ ಅಂತೇಳಿ. ಆಮೇಲೆ ನೆಕ್ಸ್ಟು ಆನ್ಸರಬಲ್. ಈ ಡ್ರೋವ್ ಇಸ್ ಫ್ಲಾಕ್ ಆಲ್ ದಟ್ ಗೇವ್ ಮಿಲ್ಕ್ ಟು ದ ಇಂಟೀರಿಯರ್ ಆಫ್ ದ ಕೇವ್. ಯಾವ್ಯಾವುದು ಮಿಲ್ಕನ್ನು ಕೊಡ್ತಾ ಇರ್ತಾವೋ ಆ ಶೀಪ್ನೆಲ್ಲ ಒಳಗಡೆ ಕೂಡ್ತಾನೆ, ಇನ್ನು ಯಾವುದ್ಯಾವುದು ಟಗರುಗಳು ರೀತಿ ಇರ್ತೋ ಅದನ್ನು ಹೊರಗಡೆ ಹಾಗೇ ಬಿಟ್ಟಿರ್ತಾನೆ. ಹಿಂಗೆ ನೆಕ್ಸ್ಟ್. ಸೊ ಇಂಟೀರಿಯರ್ ಆಫ್ ದ ಕೇವ್ ಬಟ್ ಲೆಫ್ಟ್ ದ ಮೇಲ್ ಶೀಪ್ ಆ್ಯಂಡ್ ದ ಹೀ ಗೋಟ್ಸ್ ವಿಥೌಟ್. ಹೀ ಗೋಟ್ಸ್ ಅಂತಂದರೆ ಗಂಡು ಮೇಕೆಗಳಿರ್ತಾರಲ್ಲ, ಓತಾ ಏನೋ ಕರೀತಾರಲ್ಲ ಹಾಗೆ. ನೆಕ್ಸ್ಟ್ ಇದು ಟಗರು, ಇವನ್ನೆಲ್ಲ ಹೊರಗಡೆ ಬಿಟ್ಟಿರ್ತಾನೆ. ನೆಕ್ಸ್ಟು ದೆನ್ ಟೇಕಿಂಗ್ ಅಪ್ ಅ ಸ್ಟೋನ್ ಸೋ ಮಾಸಿ ದ್ಯಾಟ್ 20 oxen ಕುಡ್ ನಾಟ್ ಹ್ಯಾವ್ ಡ್ರಾನ್ ಇಟ್. ಆಮೇಲೆ ಒಂದು ದೊಡ್ಡದಾಗಿರೋ ಸ್ಟೋನ್ನ ತಗೊಂಡು ಆ ಗುಹೆ ಕೇವ್ ಇರ್ತಲ್ಲ ಮುಂಭಾಗ, ಅದಕ್ಕೆ ಎಂಟ್ರೆನ್ಸ್ ಗೇಟ್ಗೆ ತೊಗೊಂಡು ಇಟ್ಬಿಡ್ತಾನೆ. ಹಿಂಗಾಗಿ ಯಾರು ಕೂಡ ಹೊರಗಡೆ ಹೋಗೋದು ಒಳಗಡೆ ಬರೋದು ಮಾಡೋಕ್ಕಾಗಬಾರ್ದು, ಆ ಕುರಿಗಳು ಕೂಡ ಹೊರಗಡೆ ಹೋಗೋದು ಒಳಗಡೆ ಬರೋದು ಮಾಡಬಾರ್ದು, ಆ ರೀತಿ. ಸೊ ಆ ಬಂಡೆ ಯಾವ ರೀತಿ ಇತ್ತು ಅಂತಂದರೆ
20 ದನಗಳು ಸೇರಿಕೊಂಡು ಕೂಡ ಎಳೆಯೋಕ್ಕಾಗ್ತಿರಲ್ಲ ಅಂಥ ದೊಡ್ಡ ಬಂಡೆ ತೊಗೊಂಡು ನಿಲ್ಲಿಸ್ತಾನೆ. ಹಿ ಪ್ಲೇಸ್ಡ್ ಇಟ್ ಅಟ್ ದ ಮೌತ್ ಆಫ್ ದ ಕೇವ್ ಟು ಡಿಫೆಂಡ್ ದ ಎಂಟ್ರೆನ್ಸ್ನ ರಕ್ಷಣೆಗೋಸ್ಕರ. ಆ್ಯಂಡ್ ಸ್ಯಾಟ್ ಹಿಮ್ ಡೌನ್ ಟು ಮಿಲ್ಕ್ ಹಿಸ್ ಫೀಮೇಲ್ ಈವ್ಸ್. ಆ ಹೆಣ್ಣು ಕುರಿಗಳನ್ನ ಏನಂತ ಕರೀತಾರೆ ಈವ್ಸ್ ಅಂತ ಕೂಡ ಕರೀತಾರೆ, ಹೆಣ್ಣು ಕುರಿಗಳು ಅದನ್ನು ಈವ್ಸ್ ಅಂತ. ಆ್ಯಂಡ್ ಇಸ್ ಗೋಟ್ಸ್, ಮತ್ತು ಮೇಕೆಗಳಿರ್ತಲ್ಲ ಅದು ಗೋಟ್ಸ್. ವಿಚ್ ಡನ್ ಹಿ ಹೇಸ್ಟಿಲಿ ಕಿಂಡಲ್ಡ್ ಅ ಫೈರ್. ಹೀಗಾಗಿ ಆತುರವಾಗಿ ಒಂದು ಬೆಂಕಿನ ಹಚ್ತಾನೆ. ಕಿಂಡಲ್ ಅ ಫೈರ್ ಆ್ಯಂಡ್ ಥ್ರೋಯಿಂಗ್ ಇಸ್ ಗ್ರೇಟ್ ಐ ರೌಂಡ್ ದ ಕೇವ್. ಇವಾಗ ಅವನ ಕಣ್ಣನ್ನು ತಗೊಂಡು ಎಲ್ಲ ಕಡೆ ರೌಂಡಾಗಿ ನೋಡ್ಕೊಂಬರ್ತಾನಂತೆ. ಸೊ ನಾವು ಹಿಂಗೆ ಕುತ್ಕೊಂಡು ಹಿಂಗೆ ನೋಡ್ಬೋದು, ಬಟ್ ಅವ್ನ ಕಣ್ಣು ಒಂದೇ ಇರೋದ್ರಿಂದ ಅವನೇ ಹಿಂಗೆ ಸುತ್ತ ನೋಡ್ಕೋಬೇಕಾಗಿರ್ತದೆ. ಓಕೆ, ಎಸ್. ನೆಕ್ಸ್ಟ್, ರೌಂಡ್ ದ ಕೇವ್ ಫಾರ್ ದ ಸೈಕ್ಲೋಪ್ಸ್ ಹ್ಯಾವ್ ನೋ ಮೋರ್ ದ್ಯಾನ್ ಒನ್ ಐ. ಇದು ಒಂದೇ ಐ ಅವ್ರಿಗೆ. ಆ್ಯಂಡ್ ದ್ಯಾಟ್ ಪ್ಲೇಸ್ಡ್ ಇನ್ ದ ಮಿಡ್ಸ್ಟ್ ಆಫ್ ದ ಫೋರ್ಹೆಡ್ನ ಮಧ್ಯದಲ್ಲಿರ್ತದೆ. ಬೈ ದ ಗ್ಲಿಮ್ಮರಿಂಗ್ ಲೈಟ್ ಈ ಡಿಸರ್ನ್ಡ್ ಸಮ್ ಆಫ್ ದ ಯುಲಿಸಸ್ ಮೆನ್. ಡಿಸರ್ನ್ಡ್ ಅಂತಂದರೆ ಫೌಂಡ್ ಔಟ್, ನೋಡಿಬಿಡ್ತಾನೆ ಯುಲಿಸಸ್ ಮೆನ್ನ. ಬೆಂಕಿ ಹಚ್ಚಿರ್ತಾನಲ್ಲ ಅದ್ರ ಲೈಟ್ನಲ್ಲಿ ಯುಲಿಸಸ್ನ ಮೆನ್ಗಳು ಅಲ್ಲಿ ಇರೋದನ್ನ ಸ್ವಲ್ಪ ನೋಡಿಬಿಡ್ತಾನಂತೆ. ಎಸ್, ಇವಾಗ ಸಿಕ್ಕಾಕೊಂಡ್ಬಿಟ್ರು. ಹೋ ಗೆಸ್ ವಾಟ್ ಆರ್ ಯು? ಯಾರು ನೀವು? ಮರ್ಚೆಂಟ್ಸ್ ಆರ್ ವ್ಯಾಂಡರಿಂಗ್ ಥೀವ್ಸ್. ಏನು ಬಿಸ್ನೆಸ್ ಮಾಡೋರ ಅಥವಾ ಅಲೆದಾಡುವಂಥ ಕಳ್ಳರ ನೀವು? ವ್ಯಾಂಡರಿಂಗ್ ಥೀವ್ಸ್. ಈ ಬಿಲೋವ್ಡ್ ಔಟ್ ಇನ್ ಎ ವಾಯ್ಸ್ ವಿಚ್ ಟುಕ್ ಫ್ರಮ್ ದೆಮ್ ಆಲ್ ಪವರ್ ಆಫ್ ರಿಪ್ಲೈ. ಇಟ್ ವಾಸ್ ಸೋ ಅಸ್ಟೌಂಡಿಂಗ್. ಅದರ ಅರ್ಥ ಏನಂತಂದರೆ ಅವನ ಆ ರೀತಿ ಬಿಲೋಯಿಂಗ್ ಮಾಡ್ತಾನೆ. ಬಿಲೋಯಿಂಗ್ ಅಂತಂದರೆ ಬಿಲೋಯಿಂಗ್ ಶಬ್ದ ಏನಂತಂದರೆ ದನ ಎಮ್ಮೆಗಳು ಕೂಗ್ತಾವಲ್ಲ ಅಂಬಾ ಅನ್ನೋ ರೀತಿ, ಅದನ್ನು ನಾವು ಬಿಲೋಯಿಂಗ್ ಅಂತೇಳಿ ಕರಿತೀವಿ. ಆ ರೀತಿ ಅವನು ಮಾತಾಡೋದು ಆ ರೀತಿ ಜೋರಾಗಿ ಶಬ್ದ ಬರ್ತಿದ್ದಂತೆ. ಈಗ ಅವನು ಹೇಳಿದಂಥ ಶಬ್ದಕ್ಕೆ ಇವ್ರು ರಿಪ್ಲೈ ಕೊಡಬೇಕಲ್ಲ, ಅಷ್ಟು ಜೋರಾಗಿ ರಿಪ್ಲೈ ಕೊಡಬೇಕಲ್ಲ, ಅದಕ್ಕೆ ಕಿರ್ಚಬೇಕಾಗಿತ್ತು ಇವರು. ಅವನು ಸಿಂಪಲ್ಲಾಗಿ ಯಾರು ನೀವು ಅಂತ ಕೇಳ್ತಾನೆ. ಅದು ಒಳ್ಳೆ ಎಕೋ ಬಂದಂಗೆ ದೊಡ್ಡದಾಗಿ ಸೌಂಡ್ ಬರ್ತಾ ಇರ್ತದೆ, ಒಳ್ಳೆ ಡಕ್ ಸ್ಪೀಕರ್ ಮಾತಾಡ್ದಂಗೆ. ಇವರು ಅದಕ್ಕೆ ಆ ಸೌಂಡಿಗೆ ಮ್ಯಾಚ್ ಮಾಡೋಕ್ಕೆ ಕಿರ್ಚಿ ಮಾತಾಡ್ತಾರೆ. ಹಾಗೆ ಅವರ ಎಲ್ಲ ಪವರ್ನು ಯೂಸ್ ಮಾಡಿ ರಿಪ್ಲೈ ಮಾಡಬೇಕಿತ್ತು. ಸೊ ಇಟ್ ವಾಸ್ ಸೋ ಅಸ್ಟೌಂಡಿಂಗ್, ತುಂಬ ಎಕೋ ಬರೋ ಥರ ಸೌಂಡ್ ಆಗಿತ್ತು. ಓನ್ಲಿ ಯುಲಿಸಸ್ ಸಮೌಂಡ್ ರೆಸಲ್ಯೂಷನ್ ಟು ಆನ್ಸರ್. ಎಲ್ಲರೂ ಕೂಡ ಎದುರ್ಕೊಂಡ್ಬಿಟ್ಟಿರ್ತಾರೆ, ಯುಲಿಸಸ್ ಮಾತ್ರ ಧೈರ್ಯ ತೋರಿಸ್ತಾನೆ, ರೆಸಲ್ಯೂಷನ್ ಅಂದರೆ ನಿರ್ಧಾರ ಮಾಡ್ತಾನೆ ಆನ್ಸರ್ ಕೊಡಲಿಕ್ಕೆ. ದಟ್ ದೇ ಕೇಮ್ ನೀದರ್ ಫಾರ್ ಪ್ಲಂಡರ್ ನಾಟ್ ಫಾರ್ ಬಿಸ್ನೆಸ್. ನಾವಿಲ್ಲಿ ಬಿಸ್ನೆಸ್ ಮಾಡೋಕ್ಕೂ ಬರಲಿಲ್ಲ, ಹಾಗೆಯೇ ಪ್ಲಂಡರ್ ನಾವು ಕಳ್ಳರು ಅಲ್ಲ, ದರೋಡೆ ಮಾಡೋಕ್ಕೂ ಕೂಡ ಬಂದಿಲ್ಲ. ಬಟ್ ವರ್ ಗ್ರೀಷಿಯನ್ಸ್, ನಾವು ಗ್ರೀಷಿಯನ್ಸ್ ಆಗಿದ್ವಿ. ಹೂ ಹ್ಯಾಡ್ ಲಾಸ್ಟ್ ದೇರ್ ವೇ ರಿಟರ್ನಿಂಗ್ ಫ್ರಮ್ ಟ್ರಾಯ್. ನೋಡಿ, ನಾನು ಟ್ರಾಯ್ ಬಗ್ಗೆ ಯಾಕೆ ಅಷ್ಟೊಂದು ಹೇಳಿದೆ ಅಂತಂದರೆ ಆ ಬ್ಯಾಕ್ಗ್ರೌಂಡ್ ಸ್ಟೋರಿ ಕೊಟ್ಟೆ ಅಂದರೆ ನಿಮ್ಮ ಲೆಸನಲ್ಲಿ ಕೂಡ ಅದು ಮೆನ್ಷನ್ ಇದೆ. ಸೊ ಆ ಟ್ರಾಯ್ಗೆ ಯುದ್ಧ ಮಾಡೋಕ್ಕಿಂತ ಹೋಗಿದ್ವಿ, ಅಲ್ಲಿಂದ ರಿಟರ್ನ್ ಆಗೋ ಟೈಮ್ದಾಗ ನಮ್ಮ ದಾರಿ ಮಿಸ್ ಆಗುತ್ತೋ, ಹಿಂಗಾಗಿ ನಾವು ಇಲ್ಲಿಗೆ ಬಂದ್ಬಿಟ್ವಿ. ಸೊ ಯಟ್ ನೌ ದೇ ಪ್ರೊಸ್ಟ್ರೇಟೆಡ್ ದೆಮ್ಸೆಲ್ಫ್ ಹಂಬ್ಲಿ ಬಿಫೋರ್ ಇಸ್ ಫೀಟ್. ಆದರೂ ಕೂಡ ಆ ದೈತ್ಯ ಮಾನವ ನೋಡಿ ನಾವು ಇವನು ಮುಂದೆ ಜಾಸ್ತಿ ಏನೋ ಆಟ ಆಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹಾಗೆ ಪ್ರಾಸ್ಟ್ರೇಟ್ ಮಾಡ್ತಾರೆ, ಅಂದರೆ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಬಿಫೋರ್ ಇಸ್ ಫೀಟ್ whom they acknowledged to be mightier than they and besought ಅಂದರೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಅವರು ಯಾವ ರೀತಿ ಅರ್ಥ ಮಾಡ್ಕೊತಾರೆ ಅಂತಂದರೆ acknowledged to be mightier, ನಿಜವಾಗ್ಲೂ ಇವನು ಏನೇ ಅಂತಂದ್ರೂ ಶಕ್ತಿವಂತ ನಮ್ಮೆಲ್ಲರಿಗಿಂತ ಅಂತೇಳಿ ಅರ್ಥ ಮಾಡ್ಕೊತಾರೆ. acknowledged to be mightier, ಪವರ್ಫುಲ್ ಅಂತೇಳಿ ಅರ್ಥ ಮಾಡ್ಕೊತಾರೆ. ಆ್ಯಂಡ್ besought ಅಂತಂದರೆ ರಿಕ್ವೆಸ್ಟೆಡ್ ಹಿಮ್ ದ್ಯಾಟ್ he would bestow ಅಂದರೆ ಗಿವ್ ಅಥವಾ ಶೋ ಅಂತೇಳಿ ದ ರೈಟ್ಸ್ ಆಫ್ ಹಾಸ್ಪಿಟಾಲಿಟಿ ಅಪಾನ್ ದೆಮ್. ದಯವಿಟ್ಟು ನಾವು ನಿಮಗೆ ಗೆಸ್ಟ್ ಇದ್ದಂಗೆ, ಹಿಂಗಾಗಿ ನಮಗೊಂದು ಹಾಸ್ಪಿಟಾಲಿಟಿನ ತೋರಿಸ್ರಿ, ಅತಿಥಿ ಸತ್ಕಾರವನ್ನು ಮಾಡಿರಿ ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಅದಕ್ಕೆ ಅವನು ತುಂಬ ಚೆನ್ನಾಗಿ ಅತಿಥಿ ಸತ್ಕಾರ ಮಾಡ್ತಾನೆ. ಏನು ಮಾಡ್ತಾನೆ ಅಂತಂದರೆ ಇಬ್ಬರಾಳು ಹಿಡ್ಕೊತಾನೆ ಗ್ರೀಷಿಯನ್ಸ್ನ. ಇಬ್ಬರಾಳು ವ್ಯಕ್ತಿಗಳನ್ನ ಹಿಡಿದು ಆ ಗೋಡೆ ಇರುತ್ತೆ ನೋಡ್ರಿ, ಆ ಕೇವ್ನ ವಾಲ್ಸ್ ಇರ್ತಲ್ಲ ಅದಕ್ಕೆ ತಗೊಂಡು ಡ್ಯಾಶ್ ಮಾಡ್ತಾನೆ. ಅಂತಂದರೆ ಹಿಡಿದು ಅಪ್ಪಚ್ಚಿ ಹೊಡೆಯೋಂಥದ್ದು. ಅವ್ರು ಕೆಳಗಡೆ ತುಪ್ಪು ಬಿದ್ದಾದಮೇಲೆ ಆಲ್ರೆಡಿ ಅರ್ಧ ಸತ್ತೋಗ್ಬಿಟ್ಟಿರ್ತಾರೆ. ಯಾವಾಗ ಹೀಗೆ ಗುಹೆ ಹೊಡೆದಾದ್ಮೇಲೆ ಕೆಳಗಡೆ ಬಿದ್ದಾದ್ಮೇಲೆ ಹಿಡ್ಕೊಂಡು ಇಬ್ಬರೂ ತಿಂದುಬಿಡ್ತಾನೆ. ಅತಿಥಿ ಸತ್ಕಾರ ನೋಡಿ ಎಷ್ಟು ಸಕ್ಕತ್ತಾಗಿದೆಯಲ್ವ ಹೀಗೆ. ಸೊ ಲೆಟ್ಸ್ ಸಿ ಹಿಯರ್. ನೆಕ್ಸ್ಟ್, ಈ ರಿಪ್ಲೈ ನಥಿಂಗ್, ಏನು ರಿಪ್ಲೈ ಮಾಡೋದಿಲ್ಲ. ಬಟ್ ಗ್ರಿಪ್ಪಿಂಗ್ 2 ಆಫ್ ದ ನಿಯರೆಸ್ಟ್ ಆಫ್ ದೆಮ್. ಹತ್ರ ಯಾರು ಕಂಡ್ರು ಇಬ್ಬರನ್ನ ಹಿಡ್ಕೊತಾನಂತೆ, ಗ್ರಿಪ್ಪಿಂಗ್ ಹಿಡ್ಕೊತಾನೆ. ಆ್ಯಸ್ ಇಫ್ ದೇ ಹ್ಯಾಡ್ ಬೀನ್ ನೋ ಮೋರ್ ದ್ಯಾನ್ ಚಿಲ್ಡ್ರನ್. ಸಣ್ಣ ಮಕ್ಕಳನ್ನ ನಾವು ಹಿಂಗೆ ಎತ್ಕೊತೀವಲ್ಲ ಹಂಗೆ ಅವನು ಹಿಡಿದು ಎತ್ಕೊತಾನಂತೆ. ಈ ಡ್ಯಾಶ್ಡ್ ದೇರ್ ಬ್ರೈನ್ಸ್ ಔಟ್ ಅಗೇನ್ಸ್ಟ್ ದ ಅರ್ತ್. ಹಿಡಿದು
ಮೇಲಕ್ಕೆ ಹಿಡಿದು ಅಪ್ಪಳಿಸೋ ರೀತಿ, ಇಲ್ಲಿ ಚಿತ್ರದಲ್ಲಿ ಒಂದು ಗೋಡೆಗೆ ಅಪ್ಪಳಿಸೋ ರೀತಿ ಕೊಟ್ಟಿದ್ದಾರೆ. ಎನಿವೆ, ಆ್ಯಂಡ್ ಶಾಕಿಂಗ್ ಟು ರಿಲೇಟ್ ಮಾಡೋಕ್ಕೆ ತುಂಬ ಶಾಕಿಂಗ್ ಆಗ್ತಾಯಿದ್ದಲ್ಲ. ಟೋರ್ ಇನ್ ಪೀಸಸ್ ದೇರ್ ಲಿಮ್ಸ್. ಲಿಮ್ಸ್ ಅಂದರೆ ಕೈಕಾಲು ಅಂಗಾಂಗಗಳು ಅಂತೇಳಿ ಅರ್ಥ. ಲಿಮ್ಸ್ ಅಂದರೆ ಅಂಗಾಂಗಗಳು ಆ ರೀತಿ. ಸೊ ಅದನ್ನ ಜಿಗಿತಾನೆ. ಈಗ ಫಾರ್ ಎಕ್ಸಾಂಪಲ್ ನೀವು ಚಿಕನ್ನು ಅದು ಇದು ತಿನ್ನಬೇಕಾದಾಗ ಕೆಲವರು ನೋಡಿದ್ದೀರಲ್ಲ ವೀಡಿಯೋದಲ್ಲಿ, ತಿನ್ನಲ್ಲ ಅಂತಂದರೆ ವೀಡಿಯೋದೆಲ್ಲ ನೋಡಿರ್ತೀರ ಅನ್ಕೋತೀನಿ, ಒಂದೊಂದೇ ಪೀಸ್ನ ಜಿಗಿತಾರೆ ತಿಂತಾರೆ ಹಾಗೆ. ಸೊ ಈ ಕಡೆ ಒಂದು ರೆಕ್ಕೆ ಜಿಗೋದು, ಈ ಕಡೆ ಒಂದು ರೆಕ್ಕೆ ಜಿಗೋದು, ಹಾಗೆ ಇವನೇನು ಮಾಡ್ತಾನೆ ಅಂತಂದರೆ ಈ ಕಡೆ ಒಂದು ಕೈನ ಜಿಗಿತಾನೆ ತಿನ್ಕೊತಾನೆ, ಈ ಕಡೆ ಒಂದು ಕಾಲನ್ನ ಜಿಗಿತಾನೆ ತಿನ್ಕೊತಾನೆ. ಟೋರಿಂಗ್ ಅಂದರೆ ಟೇರ್, ಅದನ್ನು ಕಿತ್ತು ತಿನ್ಕೊಂಡ್ಬಿಡ್ತಾನೆ ಹಾಗೆ. ಸೊ ಟೋರ್ ಇನ್ ಪೀಸಸ್ ಛಿದ್ರ ಮಾಡ್ತಾನೆ ದೇರ್ ಲಿಮ್ಸ್ ಆ್ಯಂಡ್ ಡಿವೋರ್ಡ್ ದ್ಯಾಮ್. ಡಿವೋರ್ಡ್ ಅಂತಂದರೆ ನೀವು ರಾಕ್ಷಸ ತಿನ್ನೋದು ತಿನ್ಕೊಂತಲ್ಲ, ಅದನ್ನು ಡಿವೋರ್ ನುಂಗುವಂಥದ್ದು ಆಗುತ್ತೆ. ಸೊ ನಿಧಾನಕ್ಕೆ ನಮ್ಮ ಥರ ಸಾಫ್ಟಾಗಿ ತಿನ್ನೋದಲ್ಲ, ಗೊಕ್ಕ ಅಂತ ಏನು ತಿನ್ಕೊಂಡ್ಬಿಡ್ತಾರೆ, ಅದನ್ನು ನಾವು ಡಿವೋರ್ಡ್ ಅಂತ ಕರಿತೀವಿ. ಯೆಟ್ ವಾಮ್ ಆ್ಯಂಡ್ ಟ್ರೆಂಬಲಿಂಗ್ ಮೇಕಿಂಗ್ ಎ ಲಯನ್ಸ್ ಮೀಲ್. ಒಂದು ದೊಡ್ಡ ಒಳ್ಳೆ ವಾರ್ಮಾಗಿರೋ ಬಿಸಿ ರಕ್ತದ ರೀತಿ ಒಳ್ಳೆ ಮೀಲ್ ಸಿಗುತ್ತೆ. ಒಂದು ಲಯನ್ ಶೇರ್ ಅಂತ ಕರಿತೀವಲ್ಲ, ಲಯನ್ ರೀತಿ ತಿನ್ನೋವಂಥದ್ದು ಹಾಗೆ. ಆಮೇಲೆ ತಿಂದಾದ್ಮೇಲೆ ಏನು ಮಾಡ್ತಾರೆ ನೋಡಿದ್ದೀರಾ, ಲಯನ್ ಅಥವಾ ಟೈಗರ್ ತಿಂದಾದ್ಮೇಲೆ ಇಲ್ಲಿ ರಕ್ತ ಹೊರ್ಕೊಂಡಿದ್ರೆ ಅದನ್ನ ನಾಲ್ಗಿನಲ್ಲಿ ಹಿಂಗೆ ಒರೆಸ್ಕೋತದಲ್ಲ, ಹಂಗೆ ಮಾಡ್ಕೊತಾನಂತೆ ನಾಲ್ಗಿನಲ್ಲಿ. ಸೊ ನೆಕ್ಸ್ಟ್ ದೆನ್ ಲ್ಯಾಪಿಂಗ್ ದ ಬ್ಲಡ್. ಆ ಬ್ಲಡ್ ಇಲ್ಲಿ ಏನೇ ಹೊರ್ಕೊಂಡಿರ್ತೋ ಅದನ್ನು ನಾಲ್ಗಿನಲ್ಲ ಹಿಂಗೆ ಮಾಡ್ಕೊತಾನೆ. ಫಾರ್ ದ ಸೈಕ್ಲೋಪ್ಸ್ ಆರ್ ಮ್ಯಾನಿಟಸ್, ಮನುಷ್ಯನ ತಿನ್ನೋರಾಗಿರ್ತಾರೆ. ಆ್ಯಂಡ್ ಎಸ್ಟೀಮ್ ಹ್ಯೂಮನ್ ಫ್ಲೆಶ್ ಟು ಬಿ ಡೆಲಿಕೇಸಿ. ಮನುಷ್ಯನ ಮಾಂಸ ಅಂತಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಹೇಳ್ತಾರಲ್ಲ, ಮೇಕೆ ಮಾಂಸ ಅಂದರೆ ಟೇಸ್ಟಿಯಾಗಿರ್ತದೆ, ಅದ್ರೂ ಮಾಂಸ ಚೆನ್ನಾಗಿರುತ್ತೆ, ಇದ್ರೂ ಮಾಂಸ ಚೆನ್ನಾಗಿರುತ್ತೆ ಅಂತ. ಹಂಗೆ ಇವರು ಮನುಷ್ಯರ ಮಾಂಸ ಅಂದರೆ ಸೂಪರಪ್ಪ ಅನ್ನೋ ರೀತಿ ಇರ್ತಾರೆ. ಸೊ ಫಾರ್ ಅಬೌವ್ ಗೋಟ್ಸ್ ಆ್ಯಂಡ್ ಕಿಡ್ಸ್, ಇದೆಲ್ಲದಕ್ಕಿಂತ ತುಂಬ ಗೋಟ್ಸ್ಗಿಂತ ಕಿಡ್ಸ್ಗಿಂತ ಚೆನ್ನಾಗಿರುತ್ತೆ ಅದ್ರ ಮಾಂಸ. ದೋ ಬೈ ರೀಸನ್ ಆಫ್ ದೇರ್ ಅಬೋರ್ಡ್ ಕಸ್ಟಮ್ಸ್, ಇವರಿದ್ರಲ್ಲ ಸೈಕ್ಲೋಪ್ಸ್ಗಳ ವಿಚಿತ್ರವಾದ ಕಸ್ಟಮ್ಸ್ ಇರ್ತದೆ. ವಿಚಿತ್ರ ತಾನೇ, ಇದು ಒಂಥರ ಸ್ಟ್ರೇಂಜ್ ಅನ್ಸುತ್ತೆ ತಾನೇ. ಹೀಗಾಗಿ ಫ್ಯೂ ಮೆನ್ ಅಪ್ರೋಚ್ ದ ಕೋಸ್ಟ್. ಆ ದ್ವೀಪಕ್ಕೆ ಹೋಗ್ಲಿಕ್ಕೆ ಯಾರು ಕೂಡ ಇಷ್ಟಪಟ್ಟಿರೋದಿಲ್ಲ. ಕೆಲವರು ಬೈ ಮಿಸ್ಟೇಕಾಗಿ ಅಲ್ಲಿಗೆ ಹೋಗ್ಬೋದು. ಎಂಥವರು, ಎಕ್ಸೆಪ್ಟ್ ಸಮ್ ಸ್ಟ್ರಾಗ್ಲರ್ಸ್ ಅಂತ ದಾರಿ ತಪ್ಪಿ ಆಗಿ ಮಿಸ್ ಆಗಿ ಹಿಂದೆ ಉಳ್ಕೊಂಡು ಹೋಗಿರ್ತಾರಲ್ಲ ಅವರು. ಆ್ಯಂಡ್ ನಾವ್ ಆ್ಯಂಡ್ ದೆನ್ ಶಿಪ್ ರೆಕ್ಡ್ ಮರಿನರ್ಸ್. ಹಡಗು ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗಿ ದ್ವೀಪದ ಹತ್ರ ಉಳಿಸ್ಕೋಬೇಕು ಅನ್ನೋ, ರಿಪೇರಿ ಮಾಡ್ಕೋಬೇಕನ್ನೋ ದ್ವೀಪದ ಹತ್ರ ನಿಂತ್ಕೊಂಡು ಹೋಗಿರ್ತಾರೆ. ಅಂಥವ್ರನ್ನ ಬಿಟ್ಟರೆ ಮೆಜಾರಿಟಿ ಯಾರು ಹೋಗೋದಿಲ್ಲ. At a sight of so horrid, Ulysses and his men were like distracted people. ಯಾವಾಗ ಇವರು ಹಾಸ್ಪಿಟಾಲಿಟಿ ಅತಿಥಿ ಸತ್ಕಾರ ಮಾಡಿ ಅಂತ ಕೇಳ್ಕೊಂಡ್ರು, ಆವಾಗ ಹಿಡಿದು ಇಬ್ಬರನ್ನು ತಿನ್ನೋ ಇವರು ಉಳುಕಿದವ್ರಿಗೆಲ್ಲ ಭಯ ಸ್ಟಾರ್ಟ್ ಆಗಿಬಿಡ್ತದೆ. ಏನಪ್ಪ ಇಂಥ ವಿಚಿತ್ರವಾದ ಅತಿಥಿ ಸತ್ಕಾರನ ಅಂಥೇಳಿ. ನೆಕ್ಸ್ಟ್ ಇಮ್ಯಾಜಿನ್ ಮಾಡಿಕೊಡ್ರಿ, ನೀವು ಯಾರಿಗಾದ್ರೂ ಮನೆಯವ್ರಿಗೆ ಹೋಗ್ತೀರಾ, ಎಲ್ಲೋ ನೆಂಟನ್ನು ಅಥವಾ ಯಾರೋ ಗೆಸ್ಟ್ ಅಂತ ಕರೀತಾರೆ, ಅಲ್ಲಿಗೆ ಹೋಗ್ತೀರಾ. ನೀವು ಅಲ್ಲಿಗೆ ಹೋದ್ಮೇಲೆ ನಿಮ್ಮನ್ನು ಒಳಗಡೆ ಕೂಡಾಕ್ಬಿಟ್ಟು ಎಲ್ಲ ಕುಡ್ಡು ಮಚ್ಚು ತೊಗೊಂಬಿಟ್ಟು ನಮ್ಮ ಮನೆಗೆ ಯಾರ್ಯಾರು ಬರ್ತಾರೋ, ನಮ್ಮ ಸಂಪ್ರದಾಯ ಏನಂತಂದರೆ ಒಂದು ಕೈ ಒಂದು ಕಾಲನ್ನ ಕಡ್ದು ಕಳಿಸೋವಂಥದ್ದು ನಮ್ಮ ಸಂಪ್ರದಾಯ ಅಂತಂದರೆ ಹೆಂಗಿರ್ತದೆ ಹಾಗೆ. ಸೊ ವಿಚಿತ್ರವಾಗಿರ್ತದೆ. ಇವರೆಲ್ಲರೂ ಕೂಡ ಎದುರ್ಕೊಂಡ್ಬಿಡ್ತಾರೆ. ವೆನ್ ಹಿ ಹ್ಯಾಡ್ ಮೇಡ್ ಆ್ಯನ್ ಎಂಡ್ ಆಫ್ ಹಿಸ್ ವಿಕೆಡ್ ಸಪ್ಪರ್ ಅಂದರೆ ಕ್ರೂರವಾದಂಥ ರಾತ್ರಿಯ ಊಟ, ಅದನ್ನು ಮುಗಿಸಾದ್ಮೇಲೆ ಡ್ರೈನ್ಡ್ ಡ್ರಾಟ್ ಆಫ್ ಗೋಟ್ಸ್ ಮಿಲ್ಕ್ ಡೌನ್ ಇಸ್ ಪ್ರಾಡಿಜಿಯಸ್ ಥ್ರೋಟ್. ತುಂಬ ವಿಶಾಲವಾಗಿದ್ದಂಥ ಅವನ ಥ್ರೋಟ್ ಒಳಗಡೆ ಇಳಿಸ್ಕೊಂಡ್ಬಿಡ್ತಾನೆ. ಆ ಮಿಲ್ಕ್ ಏನಿತ್ತು ಅದನ್ನ ತಗೊಂಡು ಕುಡಿತಾನೆ. ಆ್ಯಂಡ್ ಲೇ ಡೌನ್ ಆ್ಯಂಡ್ ಸ್ಲೆಪ್ಟ್ ಅಮಾಂಗ್ ಈಸ್ ಗೋಟ್ಸ್. ನೋಡಿ ಈ ರೀತಿ ಕುರಿಗಳೇನಿದ್ದು ಅದರ ಜೊತೆಯಲ್ಲಿ ಮಲ್ಕೊಂಡ್ಬಿಡ್ತಾನೆ. ದೆನ್ ಯುಲಿಸಸ್ ಡ್ರೀವ್ ಇಸ್ ಸೋರ್ಡ್. ಯುಲಿಸಸ್ ಏನು ಮಾಡ್ತಾನೆ, ಅವನ ಕತ್ತಿನ ತೆಗಿತಾನೆ. ಹೆಂಗಿದ್ರು ಮಲ್ಕೊಂಡಿದ್ದಾನೆ, ಹಾಕಿ ಚುಚ್ಚಿ ಸಾಯಿಸ್ಬಿಡೋಣ ಅಂತೇಳಿ, ಇಲ್ಲಿ ಹಾರ್ಟಿಗೆ ಎದೆಗೋ ಇಲ್ಲಿ ಕತ್ತುಗೋ ಹಾಕಿ ಮುಗಿಸ್ಬಿಡೋಣ ಅಂತ ಕತ್ತಿನ ತೆಗಿತಾನೆ. ಬಟ್ ಆ ರೀತಿ ಸಾಯಿಸೋಕೆ ಹೋಗೋದಿಲ್ಲ, ಮತ್ತೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಯಾಕಂದರೆ ಇಮ್ಯಾಜಿನ್ ಮಾಡಿರಿ, ಅಪ್ಪಿತಪ್ಪಿ ಸಾಯಿಸ್ಬಿಡ್ತಾನೆ ಅಂದ್ಕೊಳ್ರಿ. ಸಾಯಿಸಾದ್ಮೇಲೆ ಆ ಎಂಟ್ರೆನ್ಸಲ್ಲಿ ದೊಡ್ಡ ಬಂಡೆ ಇಟ್ಬಿಟ್ಟಿದ್ದಾನಲ್ಲ, ಅದನ್ನು ಜರುಗಿಸೋರು ಯಾರು? ಮತ್ತು ಇವ್ರು ಸಾಯಿಸ್ತಾರೆ, ಅವರು ಹಸಿವಿನಿಂದ ಅಲ್ಲೇ ಸಾಯಬೇಕಾಗುತ್ತೆ. ಸೊ ಹಿಂಗಾಗಿ ಕತ್ತಿಯನ್ನು ತೆಗಿತಾನೆ ಸಾಯಿಸ್ಬೇಕಂತೇಳಿ, ಬಟ್ ಆದರೂ ಸುಮ್ಮನೆ ನಿಲ್ಲಿಸ್ತಾನಂತೆ. ಸೊ ದೆನ್ ಯುಲಿಸಸ್ ಡ್ರೀವ್ ಇಸ್ ಸೋರ್ಡ್ ಆ್ಯಂಡ್ ಆಫ್ ರಿಸಾರ್ವ್ಡ್. ಅರ್ಧ ನಿರ್ಧಾರ ಮಾಡ್ತಾನೆ. ರಿಸಾರ್ವ್ಡ್ ಅಂದರೆ ಡಿಸೈಡೆಡ್ ಅಂತೇಳಿ. ಅರ್ಧ ನಿರ್ಧಾರ ಮಾಡ್ತಾನೆ. ಟು ಥ್ರಸ್ಟ್ ಇಟ್ ವಿತ್ ಆಲ್ ಇಸ್ ಮೈಟ್. ಅವನೆಲ್ಲ ಶಕ್ತಿ ಯೂಸ್ ಮಾಡಿ ಥ್ರಸ್ಟ್ ಚುಚ್ಚಬೇಕಂತೇಳಿ. ಇನ್ ಅಟ್ ದ ಬಾಸಮ್ ಆಫ್ ದ ಸ್ಲೀಪಿಂಗ್ ಮಾನ್ಸ್ಟರ್. ಮಲಗಿರುವಂಥ ಅವನ ಎದೆ ಮೇಲೆ ಬಾಸಮ್. ಬಟ್ ವೈಸರ್ ಥಾಟ್ಸ್ ರಿಸ್ಟ್ರೈನ್ಡ್ ಇನ್. ಬುದ್ಧಿವಂತಿಕೆ ಯೋಚನೆಗಳೇನು ಮಾಡ್ತಾವನ್ನ ತಡೆದು ಬಿಡ್ತಾವೆ. ಎಲ್ಸ್ ದೇ ಹ್ಯಾಡ್ ದೇರ್ ವಿತೌಟ್ ಹೆಲ್ಪ್ ಆಫ್ ಆಲ್ ಪೆರಿಶ್ಡ್. ಫಾರ್ ನನ್ ಬಟ್ ಪಾಲಿಫೇಮಸ್ ಹಿಮ್ಸೆಲ್ಫ್ ಕುಡ್ ಹ್ಯಾವ್ ರಿಮೂವ್ಡ್
that mass of stone which he had placed to guard the entrance. ಎಂಟ್ರೆನ್ಸಲ್ಲಿ ಇಟ್ಟಿದ್ದಂಥ ಬಂಡೆನ ಅವ್ನು ಬಿಟ್ಟರೆ, ಪಾಲಿಫೆಮಸ್ ಬಿಟ್ಟರೆ ಇನ್ಯಾರು ಕೂಡ ರಿಮೂವ್ ಮಾಡೋಕ್ಕಾಗ್ತಾರಲ್ಲ. ಸೊ ದೇ ವರ್ ಕನ್ಸ್ಟ್ರೈನ್ಡ್ ಟು ಅಬೈಡ್ ಆಲ್ ದಟ್ ನೈಟ್ ಇನ್ ಫಿಯರ್. ಸೊ ಹಿಂಗಾಗಿ ಕನ್ಸ್ಟ್ರೈನ್ ಆಗ್ತಾರೆ, ರಿಸ್ಟ್ರಿಕ್ಟೆಡ್ ಆಗ್ತಾರೆ. ಆ ರಾತ್ರಿ ಪೂರ್ತಿ ಹಾಗೆ ಕಳಿಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಅಲ್ಲೇ ಇರಬೇಕಂತ ನಿರ್ಧಾರ ಮಾಡ್ಕೊತಾರೆ. ಸೊ ದಿಸ್ ಇಸ್ ವಾಟ್. ಸೊ ನೆಕ್ಸ್ಟ್, ವೆನ್ ಡೇ ಕೇಮ್ ದ ಸೈಕ್ಲೋಪ್ ಅವೋಕ್. ಬೆಳಗಿನ ಜಾವ ಆಗುತ್ತೆ, ಸೈಕ್ಲೋಪ್ ಎದ್ದೋಡ್ತಾನೆ. ಆ್ಯಂಡ್ ಕಿನ್ಲಿಂಗ್ ಅ ಫೈರ್ ಮೇಡ್ ಇಸ್ ಬ್ರೇಕ್ಫಾಸ್ಟ್ ಆಫ್ 2 ಅದರ್ ಆಫ್ ಹಿಸ್ ಅನ್ಫಾರ್ಚುನೇಟ್ ಪ್ರಿಸ್ನರ್ಸ್. ದುರಾದೃಷ್ಟವಶಾತ್ ಸಿಕ್ಕಾಕೊಂಡಿದ್ದಾರಲ್ಲ, ಆ ದುರಾದೃಷ್ಟವಂತರು, ಪಾಪಿಗಳು. ಇಲ್ಲಿ ಅನ್ಫಾರ್ಚುನೇಟ್ ಅಂತಂದರೆ ದುರಾದೃಷ್ಟವಂತರು. ಇನ್ನಿಬ್ಬರ ನಡ್ಕೊತಾನೆ ಮುಗಿಸ್ತಾನೆ. ಈಗ ಮೊದಲಿಬ್ಬರಾಳು ಮುಗಿಸಿದ, ಈಗ ಇನ್ನಿಬ್ಬರಾಳು. ದೆನ್ ಮಿಲ್ಕ್ಡ್ ಇಸ್ ಗೋಟ್ಸ್ ಆ್ಯಸ್ ಹಿ ವಾಸ್ ಅಕಸ್ಟಮ್ಡ್. ಅಕಸ್ಟಮ್ಡ್ ಅಂದರೆ ಅವನಿಗೆ ಪ್ರಾಕ್ಟೀಸ್ ಇತ್ತಲ್ಲ, ಬೆಳಗಿನ ಅಭ್ಯಾಸಗಳು, ರಾತ್ರಿ ಅಭ್ಯಾಸಗಳು ಹಂಗೆ. ಸೊ ಆ ಬೆಳಗಿನ ಅಭ್ಯಾಸ ತಕ್ಕಂತೆ ಮತ್ತೆ ಮಿಲ್ಕ್ನ ಹಿಂಡುತ್ತಾನೆ. ಆ್ಯಂಡ್ ಪುಷಿಂಗ್ ಅಸೈಡ್ ದ ವಾಸ್ಟ್ ಸ್ಟೋನ್ ಆ್ಯಂಡ್ ಶಟಿಂಗ್ ಇಟ್ ಅಗೈನ್. ನೋಡಿ ಈ ರೀತಿ ಆ ದೊಡ್ಡ ಸ್ಟೋನ್ ಇತ್ತು ನೋಡಿ, ಕೈನಲ್ಲಿ ಹಿಡಿದು ಜರುಗಿಸ್ಕೊತಾನೆ. ವೆನ್ ಹಿ ಹ್ಯಾಡ್ ಡನ್ ಅಪಾನ್ ದ ಪ್ರಿಸ್ನರ್ಸ್ ಆ್ಯಸ್ ಎ ಮ್ಯಾನ್ ಓಪನ್ಸ್ ಆ್ಯಂಡ್ ಶಟ್ಸ್ ಎ ಕ್ವಿವರ್ಸ್ ಲಿಡ್. ಪಾಲಿಫೇಮಸ್ ಆ ಬಂಡೆನ ಯಾವ ರೀತಿ ಎತ್ತಿಡ್ತಾನೆ ಅಂತಂದರೆ, ಒಬ್ಬ ವ್ಯಕ್ತಿ ಬಾಣಗಳನ್ನ ಇಟ್ಕೊಳ್ಳೋಕ್ಕೆ ಬತ್ತಳಿಕೆ ಇರ್ತಲ್ಲ, ಆ ಬತ್ತಳಿಕೆಯ ಮುಚ್ಚಳ ಇರ್ತಲ್ಲ, ಅದನ್ನು ಹಿಂಗೆ ಕ್ಲೋಸ್ ಮಾಡಿ ಹಾಕೋ ಥರ ಈಸಿಯಾಗಿ ಹೆಂಗೆ ಈಸಿಯಾಗಿರ್ತದೆ ಹಂಗೆ ಇವನು ಬಂಡೆನ ತೆಗೆದು ಚಿಕ್ಕ ಹಿಂಗೆ ಮಾಡ್ತಾನಂತೆ. ಎಸ್, ಓಕೆ. ನೆಕ್ಸ್ಟು, he let out his flock and drove them before him with whistlings as sharp as winds in storm to the mountains. ಓಕೆ, ಅವನು ಅದೇ ತೆಗೆದಿಟ್ಟು ಅವನು ಕುರಿಗಳನ್ನೆಲ್ಲ ಹೊರಗಡೆ ಹಾಕ್ಕೊತಾನೆ. ಮತ್ತು ಆ ಬಂಡೆನ ಮುಚ್ಚಿ ಒಂದು ವಿಷಲ್ ಹೊಡಿತಾನಂತೆ. ಮತ್ತು ಆ ವಿಷಲ್ ಹೊಡೆದ್ಬಿಟ್ಟು ಆ ಕುರಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಆ ಮೌಂಟೇನ್ ಕಡೆ ಮತ್ತೆ ಮೇಯಿಸ್ಕೊಂಬರ್ಲಿಕ್ಕೆ ಅಂತ. ಆ ವಿಷಲ್ ಯಾವ ರೀತಿ ಬರುತ್ತೆ ಅಂತಂದರೆ, ಜೋರಾಗಿ ಬಿರುಗಾಳಿ ಬರೋನಾಗ ಶಬ್ದ ಮಾಡ್ತಲ್ಲ, ಆ ರೀತಿ ದೊಡ್ಡ ಶಬ್ದ ಬರುತ್ತಂತೆ. ಸೊ ಆ ರೀತಿ ಶಬ್ದ ಬರುತ್ತೆ. ನೆಕ್ಸ್ಟ್, ದೆನ್ ಯುಲಿಸಸ್ ಆಫ್ ಊಸ್ ಸ್ಟ್ರೆಂತ್ ಆರ್ ಕನ್ನಿಂಗ್ ದ ಸೈಕ್ಲೋಪ್ ಸೀಮ್ಸ್ ಟು ಹ್ಯಾವ್ ಹ್ಯಾಡ್ ಅ ಲಿಟ್ಲ್ ಹೀಡ್ ಆಸ್ ಆ್ಯನ್ ಇನ್ಫ್ಯಾನ್ಸ್ ಬೀಯಿಂಗ್ ಲೆಫ್ಟ್ ಅಲಾಂಗ್ ವಿತ್ ದ ರಿಮೈನ್ಸ್ ಆಫ್ ಹಿಸ್ ಮೆನ್ ವಿಚ್ ದ ಸೈಕ್ಲೋಪ್ ಹ್ಯಾಡ್ ನಾಟ್ ಡಿವೋರ್ಡ್ ಗೇವ್ ಮ್ಯಾನಿಫೆಸ್ಟ್ ಪ್ರೂಫ್ ಹೌ ಫಾರ್ ಮ್ಯಾನ್ಲಿ ವಿಸ್ಡಮ್ಸ್ ಎಕ್ಸೆಲ್ಸ್ ಬ್ರೂಟಿಷ್ ಫೋರ್ಸ್. ಇವಾಗ ಇದು ಅರ್ಥ ಏನಂತಂದರೆ, ಯುಲಿಸಸ್ ಡಿಸೈಡ್ ಮಾಡ್ತಾನೆ, ಈ ಬ್ರೂಟಿಷ್ ಈ ಪ್ರಾಣಿ ಥರ ಇರೋ ಶಕ್ತಿಗಿಂತ ಮನುಷ್ಯನ ವಿಸ್ಡಮ್ ಅನ್ನೋದು ಗ್ರೇಟ್ ಅಂತೇಳಿ. ಹೆಂಗೆ ಆ ರೀತಿ ಪ್ರೂವ್ ಮಾಡ್ತಾನೆ ಅಂತಂದರೆ, ಅವನು ಕೆಲವೊಂದು ಪ್ಲಾನ್ ಯೂಸ್ ಮಾಡ್ತಾನೆ. ದೊಡ್ಡದಾಗಿರೋ ಸ್ಟೇಕ್, ದೊಡ್ಡದಾಗಿರೋಂಥ ಒಂದು ಕಂಬಗಳ ರೀತಿ ಇರುತ್ತಲ್ಲ, ಮರದ ದಿಮ್ಮಿ, ಆ ರೀತಿ ತೊಗೊಂಡು ಅದನ್ನು ಚೂಪಾಗಿ ಮಾಡಿ, ನೆಕ್ಸ್ಟು ಆ ಪಾಲಿಫೇಮಸ್ ಇರ್ತಾನಲ್ಲ ಸೈಕ್ಲೋಪ್, ರಾತ್ರಿ ಬಂದಾಗ ಅವ್ನು ಕಣ್ಣಿಗೆ ಚುಚ್ಚಬೇಕು ಅನ್ನೋ ಒಂದು ಪ್ಲ್ಯಾನ್. ಸೊ ಈ ರೀತಿ ಅನಿಮಲ್ನ ಫೋರ್ಸ್ಗಿಂತ ಮನುಷ್ಯನ ವಿಸ್ಡಮ್ ಗ್ರೇಟ್ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತೇಳಿ ಇವನ ಪ್ಲ್ಯಾನ್ಗಳು ಸ್ಟಾರ್ಟ್ ಆಗುತ್ತೆ ಈಗ. ಸೊ ನೋಡಿ, ಮತ್ತೆ ನಮಗೆ ಓದ್ತೀನಿ. ದೆನ್ ಯುಲಿಸಸ್ ಆ ವೂಸ್ ಸ್ಟ್ರೆಂತ್ ಆರ್ ಕನ್ನಿಂಗ್ ದ ಸೈಕ್ಲೋಪ್ ಸೀಮ್ಸ್ ಟು ಹ್ಯಾವ್ ಹ್ಯಾಡ್ ಆ್ಯಸ್ ಲಿಟ್ಲಿ ಹೀಡ್ ಆ್ಯಸ್ ಆಫ್ ಆ್ಯನ್ ಇನ್ಫ್ಯಾನ್ಸ್. ಅಂದರೆ ಆ ಸೈಕ್ಲೋಪ್ಗೆ ಇನ್ಫ್ಯಾಂಟ್ ರೀತಿ ಬುದ್ಧಿಶಕ್ತಿ ಇರ್ತದೆ, ಬೀಯಿಂಗ್ ಲೆಫ್ಟ್ ಅಲಾಂಗ್. ಆದರೆ ಯುಲಿಸಸ್ಗೆ ಈ ವಾಸ್ ಎ ಮ್ಯಾನ್ ಆಫ್ ಸ್ಟ್ರೆಂತ್, ಶಕ್ತಿನೂ ಕೂಡ ಇರುತ್ತೆ, ಜೊತೆಗೆ ಕನ್ನಿಂಗ್ನೆಸ್, ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ, ಕಪಟತನ ಅದು ಕೂಡ ಇರ್ತದೆ. ಯುಲಿಸಸ್ಗೆ ಸ್ಟ್ರೆಂತ್ ಇದೆ, ಹಾಗೆ ಕನ್ನಿಂಗ್ನೆಸ್ ಕೂಡ ಇದೆ. ಬಟ್ ಪಾಲಿಫೇಮಸ್ಗೆ ಒಂದು ಇನ್ಫ್ಯಾಂಟ್ ರೀತಿ ಅವನು. ಸೊ ವಿತ್ ದ ರೆಮ್ನೆಂಟ್ ಆಫ್ ಹಿಸ್ ಮೆನ್, ಅಂದರೆ ಇನ್ನು ಉಳ್ಕೊಂಡಿದ್ದಂಥ 8 ಜನರ ಜೊತೆ ಸೇರಿ ದ ಸೈಕ್ಲೋಪ್ ಹ್ಯಾಡ್ ನಾಟ್ ಡಿವೋರ್ಡ್, ಆ ಸೈಕ್ಲೋಪ್ ತಿಂದಿರಲ್ವಲ್ಲ, ನಾಟ್ ಡಿವೋರ್ಡ್ ತಿಂದಿರಲ್ವ, ಅವ್ರನ್ನ ಜೊತೆಗೂಡಿ ಗೇವ್ ಮ್ಯಾನಿಫೆಸ್ಟ್ ಪ್ರೂಫ್, ಒಂದು ಐಡಿಯಾನ ತರ್ತಾನೆ. ಪ್ರೂಫ್ ಹೌ ಫಾರ್ ಮ್ಯಾನ್ಲಿ ವಿಸ್ಡಮ್ ಎಕ್ಸೆಲ್ಸ್ ಬ್ರೂಟಿಷ್ ಫೋರ್ಸ್. ಈ ಪಾಯಿಂಟ್ ಬರುತ್ತೆ, ಮ್ಯಾನ್ಲಿ ವಿಸ್ಡಮ್ ಎಕ್ಸೆಲ್ಸ್ ಬ್ರೂಟಿಷ್ ಫೋರ್ಸ್. ಈ ಪ್ರಾಣಿ ಥರ ಶಕ್ತಿಗಿಂತ ಮನುಷ್ಯನ ಬುದ್ಧಿವಂತಿಕೆ ಎಕ್ಸಲೆಂಟ್ ಆಗಿರುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ತಾನೆ. ಹೆಂಗೆ ಅಂತ ಕ್ವಶನ್ ಬರುತ್ತೆ, ಆವಾಗ ಈ ಪಾಯಿಂಟ್ಸ್ಗಳನ್ನ ನೀವು ಹೇಳ್ಕೋಬೇಕಾಗುತ್ತೆ. ನೋಡಿ, ಈ ಚೋಸ್ ಆ ಸ್ಟೇಕ್ ಫ್ರಮ್, ಸ್ಟೇಕ್ ಅಂದರೆ ದೊಡ್ಡದಾಗಿ ಕಂಬದ ರೀತಿ ಇರುವಂಥ ಮರದ ದಿಮ್ಮಿ ರೀತಿ ಇರ್ತದಲ್ಲ, ಮರದ ಕಂಬಗಳು ಅಂತ ಹೇಳ್ತಲ್ಲ, ಆ ರೀತಿ ಇರುವಂಥದ್ದನ್ನ ತಗೊತಾನೆ. ಈ ಚೋಸ್ ಎ ಸ್ಟೇಕ್ ಫ್ರಮ್ ಅಮಾಂಗ್ ದ ವುಡ್ ವಿಚ್ ದ ಸೈಕ್ಲೋಪ್ ಹ್ಯಾಡ್ ಪೈಲ್ಡ್ ಅಪ್ ಫಾರ್ ಫೈರಿಂಗ್. ಬೆಂಕಿ ಹಚ್ಚಬೇಕು ಅಂತ ಏನು ಆ ಮರದ ಕಂಬಗಳನ್ನ ಅದನ್ನು ತಗೊತಾನೆ. ಇನ್ ಲೆಂತ್ ಆ್ಯಂಡ್ ಥಿಕ್ನೆಸ್ ಲೈಕ್ ಎ ಮಾಸ್ಟ್. ನೋಡಿ, ಮಾಸ್ಟ್ ಅಂತಂದರೆ ಹಡಗು ಇರುತ್ತೆ ಅಂತ ಅಂದ್ಕೊಟ್ರಿ, ಒಂದು ಹಡಗು ಇರುತ್ತೆ ದೊಡ್ಡದಾಗಿ. ಆ ಹಡಗುಗೆ ಮಧ್ಯದಲ್ಲಿ ಉದ್ದವಾಗಿರೋ ಒಂದು ದೊಡ್ಡ ಕಂಬ ನಿಲ್ಲಿಸಿರ್ತಾರೆ.
ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕಂಬಗಳಿರುತ್ತೆ, ಬಟ್ ಮಧ್ಯದಲ್ಲಿರೋ ಕಂಬ ಮತ್ತು ತುಂಬ ಉದ್ದವಾಗಿರುತ್ತೆ. ಅದನ್ನು ನಾವು ಮಾಸ್ಟ್ ಅಂತೇಳಿ ಕರಿತೀವಿ. ಆ ರೀತಿ ಇರುವಂಥದ್ದು ಒಂದು ತಗೊತಾನೆ, ವಿಚ್ ಈ ಶಾರ್ಪನ್ಡ್, ಅದನ್ನು ತಗೊಂಡು ಚೂಪಾಗಿ ಮಾಡಿರ್ತಾರೆ. ಆ್ಯಂಡ್ ಹಾರ್ಡನ್ಡ್, ಅದನ್ನು ಸ್ವಲ್ಪ ನೋಡಿ ಮರಕ್ಕೆ ಸ್ವಲ್ಪ ಬೆಂಕಿ ಕಾಯಿಸಿದಾಗ ತುಂಬ ಅದು ಗಟ್ಟಿಯಾಗಿಬಿಡ್ತದೆ. ಹಾಗೆ ಜಾಸ್ತಿ ಕಾಯಿಸಿಬಿಟ್ರೆ ಅದು ಸುಟ್ಟೋಗ್ಬಿಡ್ತದೆ. ಸ್ವಲ್ಪ ಮಾತ್ರ ಬೆಂಕಿಯ ಶಾಖ ಕೊಟ್ಟರೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗೆ ಹಾರ್ಡನ್ಡ್ ಇನ್ ದ ಫೈರ್. ಆ್ಯಂಡ್ ಸೆಲೆಕ್ಟೆಡ್ 4 men, 4 ಜನರನ್ನ ಸೆಲೆಕ್ಟ್ ಮಾಡ್ತಾನೆ. ಆ್ಯಂಡ್ ಇನ್ಸ್ಟ್ರಕ್ಟೆಡ್ ದೆಮ್ ವಾಟ್ ದೇ ಶುಡ್ ಡೂ ವಿತ್ ದಿಸ್ ಸ್ಟೇಕ್ ಆ್ಯಂಡ್ ಮೇಡ್ ದೆಮ್ ಪರ್ಫೆಕ್ಟ್ ಇನ್ ದೇರ್ ಪಾರ್ಟ್ಸ್. ಹೀಗಾಗಿ ಅವರು ಎಲ್ಲೆಲ್ಲಿ ಹಿಡಿಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಯಾವ ರೀತಿ ಚುಚ್ಚಬೇಕು ಅನ್ನೋ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಸೊ ದಿಸ್ ಇಸ್ ವಾಟ್ ಐ ಥಿಂಕ್ ಫಾರ್ ದಿಸ್ ವಿಡಿಯೋ ಇಟ್ಸ್ ಎನಫ್. ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರು ಯಾವ ರೀತಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ, ಏನು ಮಾಡ್ತಾರೆ, ಅವನಿಗೆ ಹೆಂಗೆ ಎಸ್ಕೇಪ್ ಆಗಿ ಹೋಗ್ತಾರೆ, ಇದನ್ನು ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಸೊ ಟೇಕ್ ಕೇರ್, ಬಾಯ್.